भगवते वास नित्यं भागवत सेवया भगवती त्वं श्लोके भक्तिर्भवती नैष्टिकी कृष्णाय वापित नियमित स्मरणेन कालः एतादृशी तव कृपा भगवन् ममापि दुर्दैवं विदृश्यं इह जने नानुरागः तृणादपि सुनिच्छेना तरोरपि सहिष्णुना अमानेन मानतेन कीर्तनीय सदा हरि न धनं न जनं न सुन्दरी कवितं वा जगदीश कामये मम जन्मनि जन्मनीश्वरे भवताद् भक्तिरहत्ति त्वयि हैनन्दतनुजा किङ्करं पतितं मां विषमे भवाम्बुधो कृपया तव पादपङ्कज स्थितधूळि सदृशं विचिन्तये नयनं गलदश्रुधारया वदनं गद्गदहृदया गिरा पुलकैर्चित्तं वपुः तव नाम ग्रहणे भविष्यति युगायितं निमेषेण चक्षुषा प्रावृषाहितं शून्याहितं जगत्सर्वं गोविन्दविरहेण मे आश्लिष्य वा पादरतां पिनस्तु माम् अदर्शनान् मर्महतां करोतु वा यथा तथा वा विदधातु लम्पटो मत्प्राणनाथस्तु सैव न परः मत्प्राणनाथस्तु सैव न परः। हरे कृष्णा। ओम नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामिनिधि नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौरभक्तवृंद। हरे कृष्ण 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 हरे 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 राम 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 हरे हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। मूकं करोति वाचालं पंगुं लंघयते गिरिं यत्कृपातमहं वन्दे परमानंद माधवं श्री गुरुदिनतारिणं। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತ 2ನೇ ಸ್ಕಂದ 3ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 15. ಸವೈ ಭಾಗವತೋ ರಾಜ ಪಾಂಡವೇಯೋ ಮಹಾರಥಃ ಬಾಲಕ್ರೀಡಾನ್ ಕೈಕ್ರೀಡಾನ್ कृष्ण क्रीडान् यया दधि स वै भागवतो राजा पाण्डवेयो महारथः बालक्रीडान् कैक्रीडान् कृष्ण क्रीडान् यया दधि। शब्दार्थ सह ही वै सर्टनली भागवतः great devotee of the Lord राजा महाराज परीक्षित पांडवेय
grandson of the Pandavas. Maharatha, a great fighter. Bala, while a child. Krishna Kridan. Bala Kridanakaihi. With playing dolls. Kridan, playing Krishna. Lord Krishna, Kridam, activities. Yaha, who Adade, accepted. ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದವರಿಂದ ಜಯ ಶ್ರೀಲ ಪ್ರಭುಪಾದ. Maharaj Parikshit, the grandson of the Pandavas, was from his very childhood a great devotee of the Lord. Even while playing with dolls, he used to worship Lord Krishna by imitating the worship of the family deity. ಈಗ ಹಿಂದಿನ ಒಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋಣ ಶ್ಲೋಕ. ಶೌನಕ ಋಷಿಗಳು ಹೇಳ್ತಾ ಇದ್ದಾರೆ ಸೂತ ಗೋಸ್ವಾಮಿಗೆ, ಓ ಲರ್ನಡ್ ಸೂತ ಗೋಸ್ವಾಮಿ, ಪ್ಲೀಸ್ ಕಂಟಿನ್ಯೂ ಟು ಎಕ್ಸ್ಪ್ಲೈನ್ ಸಚ್ ಟಾಪಿಕ್ಸ್ ಟು ಅಸ್ ಬಿಕಾಸ್ ವಿ ಆರ್ ಆಲ್ ಈಗರ್ ಟು ಹಿಯರ್. ಭಾಳ ಮಹತ್ವದಿದೆ, ಕೇಳುವ ಆಸಕ್ತಿ. ಈಗಾಗಲೇ 2 ದಿವಸದಿಂದ ಚರ್ಚೆ ಮಾಡ್ತಾ ಬಂದೀನಿ. ನಾವೇನೆಲ್ಲ ಧರ್ಮದ ಕಾರ್ಯ ಮಾಡ್ತೀವಿ, ಮಾಡಿ ಭಗವಂತನ ಕಥಾ ಕೇಳಲಿಕ್ಕೆ ನಮ್ಮಲ್ಲಿ ಆಸಕ್ತಿ ಬಂದಿಲ್ಲ ಅಂದ್ರೆ ಮಾಡಿದ್ದೆಲ್ಲ ವ್ಯರ್ಥ ಆಯ್ತು. ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು ಯಃ ನೋತ್ಪಾದಯೇತ್ ರತಿಂ ಯದಿ ಶ್ರಮ ಏವ ಹಿ ಕೇವಲಂ. ಮಾಡಿದ್ದು ಬರೀ ಸುಮ್ಮನೆ ಶ್ರಮ ಮಾತ್ರ ಆಗಿರ್ತದೆ. ತಾತ್ಪರ್ಯ ಇದು, ನಾವೇನೆಲ್ಲ ಧರ್ಮದ ಕಾರ್ಯ ಮಾಡ್ತೀವಿ, ಭಗವಂತನ ಬಗ್ಗೆ ಕೇಳಬೇಕಂತೇಳಿ ನಮ್ಮಲ್ಲಿ ಆಸಕ್ತಿ ಬರಲೇಬೇಕು ಅಂದ್ರೆ ಸರಿ ಆಯ್ತು. ಅದಕ್ಕೆ ಇವರೆಲ್ಲ ನೋಡಿ, ವಿ ಆರ್ ಆಲ್ ಈಗರ್ ಟು ಹಿಯರ್. ಈಗರ್ನೆಸ್ ಬೇಕು. ಜಪದಲ್ಲಿ ಆಸಕ್ತಿ ಇರಬೇಕು, ಭಗವಂತನ ಕಥಾ ಅದು ಆಸಕ್ತಿ ಬೇಕು. ಒಮ್ಮಿಗ್ಲೇ ಎಲ್ಲ ಬರುವುದಿಲ್ಲ, ಕ್ರಮೇಣಾಗಿ ಬೆಳೀತಾ ಹೋಗ್ತದೆ. ಈ ಸದ್ಯಕ್ಕೆ ಕೆಲವರಿಗೆ ನಮಗೆ ಯಾರಿಗಾರ ಇದು ಅಷ್ಟೊಂದು ಟೇಸ್ಟ್ ಬರ್ತಾ ಇಲ್ಲ ಅಂತ ಅನ್ಬೋದು. ಯಾರ ಭಗವಂತನ ನಾಮಸ್ಮರಣೆಯಲ್ಲಿ ಅಥವಾ ಭಗವಂತನ ಕಥಾ ಕೇಳೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಏನದ, ಕಾಮಣಿ ಆದವರಿಗೆ ಕಬ್ಬಿನ ಹಾಲು ರುಚಿ ಹತ್ತಾ ಇಲ್ಲ. ಕಬ್ಬಿನ ಹಾಲು ಭಾಳ ಸ್ವೀಟ್, ನೆಕ್ಟರ್. ಆದರೆ ಅವನಿಗೆ ಕಾಮಣಿ ಆಗಿದ್ದಕ್ಕೆ ರುಚಿ ಹತ್ತಾ ಇಲ್ಲ. ಈಗ ಆ ಕಬ್ಬಿನ ಹಾಲು ಹಾಗೆ ತಗೋತಾ ಹೋಗ್ಬೇಕು, ಔಷಧಿಗತೆ ಕೆಲಸ. ಹರೇ ಕೃಷ್ಣ ಕೃಷ್ಣ ರುಚಿ ಹತ್ತಾ ಇಲ್ಲ ಕಬ್ಬಿನ ಹಾಲು, ಆದರೂ ಕಬ್ಬಿನ ಹಾಲು ತಗೋತಾ ಹೋಗ್ಬೇಕು. ಹೆಂಗೆ ಕಾಮಣಿ ಕಡಿಮೆ ಆಗ್ತದೆ, ಆಮೇಲೆ ರುಚಿ ಬರ್ಲಿಕ್ಕತ್ತೆ. ರುಚಿ ಹತ್ಲಿಕ್ಕತ್ತದ ನೋಡಂತ. ರುಚಿ ಇತ್ತೇ ಇತ್ತು, ರೋಗ ಆಗಿದ್ದಕ್ಕೆ ರುಚಿ ಹತ್ತಾ ಇಲ್ಲ. ಅದರಂಗೆ ಇವತ್ತು ಎಲ್ಲರಿಗೂ ರೋಗ ಅಂಟ್ಕೊಂಡ್ಬಿಟ್ಟದ. ಯಾವುದದು ರೋಗ? ಭವರೋಗ. ಆ ಕಾರಣಕ್ಕೆ ಈ ಭಗವಂತನ ನಾಮಸ್ಮರಣೆ, ಭಗವಂತನ ಕಥಾ ಯಾವ ಕೇಳಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ರುಚಿ ಇಲ್ಲ. ವಾಸುದೇವ ಕಥಾ ರುಚಿ. ನಮಗೆ ಟೇಸ್ಟ್ ಬರಬೇಕು. ಅದೇ ಟೇಸ್ಟ್ ಬರಬೇಕಂದ್ರೆ ಈಗಾಗಲೇ ಅನೇಕ ಬಾರಿ ಹೇಳೀನಿ,
ಭಕ್ತರ ಸಂಘ ಇದರಲ್ಲೂ ಹೇಳ್ತಾ ಇದ್ದಾರೆ. Besides that, topics which result in the discussion of Lord Hari should certainly be discussed in the assembly of devotees. ಭಕ್ತರ ಸಂಘದಲ್ಲಿ ಕೂತ್ಕೊಂಡು ಕೇಳಿದಾಗ ಇದಕ್ಕೆ ರುಚಿ ಬರಲಿಕ್ಕೆ ಶುರು ಆಗಿಬಿಡುತ್ತೆ. ಒಮ್ಮೆ ರುಚಿ ಹತ್ತಂದ್ರೆ ಬೇರೆ ಯಾವುದು ಮತ್ತು ಬೇಕನ್ನಿಸೋದಿಲ್ಲ. ಪ್ರಭುಪಾದವ್ರು ಹೇಳ್ತಿದ್ರು, ಅಮೇರಿಕಾದಲ್ಲಿ ಪ್ರಚಾರ ಮಾಡುವಾಗ ಹಿಪ್ಪಿ ಜನ ಅವ್ರಿಗೆ ಪ್ರಭುಪಾದ ಕೇಳ್ತಿದ್ರು, ನೀವು ಡ್ರಗ್ಸ್ ತಗೋತೀರಿ, ಅದರಿಂದ ಏನಾಗ್ತದೆ? ನಸೆ ಬರ್ತದೆ, ನಸೆ ಬಂದು ಮ್ಯಾಲೆ ಹೋಗ್ತೀವಿ, ಆಮೇಲೆ ನಸೆ ಹೋಗಿ ಕಡಿಮೆ ಆಯ್ತಂದ್ರೆ ಮತ್ತೆ ಕೆಳಗೆ ಬಂದ್ಬಿಡೋದು. ಎಲ್ಲಿ ಮ್ಯಾಲೆ ಹೋಗೋದಿಲ್ಲ, ಏನಿಲ್ಲ, ಅಲ್ಲೇ ಕೂತಿರ್ತಾರೆ, ಏನೋ ಒಂಥರ ಗುಂಗಿನಲ್ಲಿ ಇರ್ತಾರೆ. ನಸೆ ಬಂದಿದ್ದು ಗುಂಗ್ದಾಗಿರ್ತಾರೆ. ಮತ್ತು ಅಲ್ಲೇ ನಸೆ ಇಳೀತಂದ್ರೆ ಮತ್ತು ನಿರಾಶೆ ಆಗಿಬಿಡ್ತಾರೆ, ಮತ್ತೆ ಡ್ರಗ್ ತಗೋತಾರೆ, ಮತ್ತು ಮೇಲೆ ಹೋಗೋದು, ಮತ್ತೆ ನಿರಾಶೆ. ಪ್ರಭುಪಾದವ್ರು ಮುಂದೆ ಹೇಳ್ತಾರೆ, ಐ ವಿಲ್ ಗಿವ್ ಯು ಸಚ್ ಅ ಡ್ರಗ್, ಯು ವಿಲ್ ಸ್ಟೇ ಹೈ ಫಾರ್ ಎವರ್. ಇಂಥ ಒಂದು ಡ್ರಗ್ ಕೊಡ್ತೀನಿ ನಿಮಗೆ, ಯು ವಿಲ್ ಸ್ಟೇ ಹೈ ಫಾರ್ ಎವರ್. ಅದು ಯಾವ ಡ್ರಗ್ ಅದು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಡ್ರಗ್ ಅನ್ಲಿಕ್ಕತ್ತಾರೆ. ಇದಕ್ಕೆ ಡ್ರಗ್ ಅಲ್ಲ, ಇದು ಆ ರೀತಿ ಹೇಳಲಿಕ್ಕತ್ತಾರೆ. ಯು ವಿಲ್ ಸ್ಟೇ ಹೈ ಫಾರ್ ಎವರ್. ಈ ನಶೆ ಕೆಳಗೆ ಇಳಿಯಂಗಿಲ್ಲ. ಆಮೇಲೆ ರುಚಿ ಹತ್ತಬೇಕಿದೆ. ದಾಸರೆಲ್ಲ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮದ ತುಪ್ಪದ ಕಾಲು ಹರಿಸಿ ಬಾಯಿ ಚಪ್ಪರಿಸಿರೋ ಅಲ್ಲಿ ಪಾಯಸ ಇದೆ. ಏಕಾದಶಿ ದಿವಸ ತೋರಿ ಬೇಕಾದಷ್ಟು ತೋರಿ ಈ ಪಾಯಸ ಬರ್ತದೆ ಏಕಾದಶಿಗೆ. ಇನ್ನು ಇವತ್ತಾಗಲೇ ಶನಿವಾರ, ಬರೋ ಗುರುವಾರ 29 ಏಕಾದಶಿ ಅದ. ಅವತ್ತು ಈ ಪಾಯಸ ಕುಡೀರಿ, ಇದನ್ನು ಜಗ್ಗಿ ಕುಡೀರಿ. ಅದಕ್ಕೆ ಇಲ್ಲಿ ನೋಡಿ, ಅವರೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ, ಆ್ಯಕ್ಚುಲಿ ಅನುಭವಿಸ್ಲಿಕ್ಕತ್ತಾರೆ. ಏನದು? ಕೃಷ್ಣನ ಹೆಸರಿಗೆ ಭೇದ ಇಲ್ಲ. ಇದು ಅನುಭವದಲ್ಲಿ ಬರ್ಲಿಕ್ಕತ್ರ, ಮತ್ತು ಬೇರೆದರಲ್ಲಿ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ಅದೇ ಮಾತು ಹೇಳಲಿಕ್ಕತ್ತಾರೆ ಇಲ್ಲಿ. ವಿ ಆರ್ ಈಗರ್ ಟು ಹಿಯರ್ ಬಿಸೈಡ್ಸ್ ದ್ಯಾಟ್ ಟಾಪಿಕ್ಸ್ ವಿಚ್ result in the discussion of Lord Hari should certainly be discussed in the assembly of devotees. ಭಕ್ತರ ಸಂಘದಲ್ಲಿ ಕೂತ್ಕೊಂಡು ಕೇಳಿದರೆ ಅವಾಗೆಲ್ಲ ರುಚಿ ಬೆಳೀಲಿಕ್ಕೆ ಹತ್ಬಿಡ್ತದೆ. ಇನ್ನೊಂದು ಪಾಯಿಂಟ್ ನೆನಪು ಮಾಡ್ತೀನಿ. ಇದು ಹರಿ ಶಬ್ದಕ್ಕೆ ಅರ್ಥ ಅನೇಕ ಬಾರಿ ಹೇಳೀನಿ, ನೆನಪು ಮಾಡ್ಕೋಬೇಕಲ್ಲ. ಹರಿ ಅಂದರೆ ಏನಪ್ಪ? ಒಂದು 2 ಅರ್ಥ ನಾನು ಕೇಳಿದ್ದು. ಸರ್ವ ಅಮಂಗಳ ಹರೇ, ಅಮಂಗಳ ಇದ್ದಿದ್ದೆಲ್ಲ ತೆಗೆದು ಬಿಡ್ತದೆ. ಆ ಹರಿ ಎಲ್ಲ ಅಮಂಗಳ ಇದ್ದು ತೆಗೆದು ಬಿಡ್ತಾನೆ. ಆದ್ದರಿಂದ ಅವನ ಹೆಸರೇ ಹರಿ. ಸರ್ವ ಅಮಂಗಳ ಹರೇ. 2ನೇ ಅರ್ಥ, ಪ್ರೇಮದಿಯ ಹರೇ ಮನ್, ಪ್ರೇಮ ಕೊಡ್ತಾನ, ನಮ್ಮ ಮನಸ್ಸನ್ನು ಹರಣ ಮಾಡ್ಕೊತಾನೆ. ಅದಕ್ಕೆ ಅವನ ಕಥಾ ಕೇಳೋದ್ರಲ್ಲೇ ನಮಗೆ ಯಾವಾಗಲೂ ಆಸಕ್ತಿ ಭಾಳ ಇರಬೇಕು. ಯಾಕೆ? ಅವ ಮಾಡಿದ್ದೆಲ್ಲ ದಿವ್ಯ ಲೀಲ. ಇಲ್ಲಿ ಜಗತ್ತಿನ ಏನೆಲ್ಲ 3 ಗುಣಕ್ಕೆ ಒಳಗಾಗಿ ಎಲ್ಲ ನಡೆದು ಬಿಟ್ಟಿರ್ತದೆ ಎಲ್ಲ ಇಲ್ಲಿ. ಇದೇನು ಕೇಳೋದ್ರಲ್ಲಿ ಪ್ರಯೋಜನ ಇಲ್ಲ. ಭಗವಂತ ಮಾಡಿದ್ದು ಲೀಲಾ, ಶುದ್ಧ ಭಕ್ತರು ಮಾಡಿದ್ದು ಲೀಲಾ. ಯಾಕಂದ್ರೆ ಅವರು 3 ಗುಣದ ಮೇಲೆ ಇದ್ದಾರೆ. ಅವೆಲ್ಲ ನಾವು ಕೇಳ್ತಾ ಇದ್ರೆ ಬೆನಿಫಿಟ್ ಫುಲ್ಲು ಬರ್ತದೆ. ಇನ್ನು ಇವತ್ತಿನ ಶ್ಲೋಕದಲ್ಲಿ ಪರೀಕ್ಷಿತನ ಬಗ್ಗೆ ಹೇಳಿಕತ್ತಾರ ಶೌನಕ ಋಷಿಗಳು. ಸವೈ ಭಾಗವತೋ ರಾಜ ಪಾಂಡವೇಯೋ ಮಹಾರಥ ಬಾಲಕ್ರೀಡಾನ್ ನಕೈ ಕ್ರೀಡಾನ್ ಕೃಷ್ಣ ಕ್ರೀಡಾನ್ ಯಯಾದದೇ. Maharaj Parikshit, the grandson
of the Pandavas was from his very childhood a great devotee of the Lord. ನೋಡ್ರಿ, ಈ ರೀತಿ ಮೊದಲಿಂದ ಸಿಗಬೇಕಿದೆಲ್ಲ, ನಮಗೆ ಸಿಕ್ಕಿಲ್ಲ ಆ ಪರೆ. ಈ ರೀತಿ ಏನೋ ಸಿಕ್ತು, ಸ್ವಲ್ಪ ಬರ್ತಾ ಇತ್ತು. ಈಗ ನಮಗೆ ಸಿಕ್ಕಿಲ್ಲ, ಆಯಿತು, ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಮಾಡಿ ಕೊಡ್ರಿ. ಅವರು ಈ ರೀತಿ ಸಣ್ಣ ಹುಡುಗರಿಂದ ಶುರು ಆಗಿಬಿಡ್ಬೇಕು. ಸ್ಟ್ರಾಂಗ್ ಫೌಂಡೇಶನ್ ಬರ್ತದೆ. ಜೀವನದಲ್ಲಿ ಏನು ಬೇಕಾದಷ್ಟು ಬರಲಿ, ತೊಂದರೆ ಬರಲಿ, ಏನು ಬೇಕಾದ ಬರಲಿ, ಎದುರಿಸ್ಲಿಕ್ಕೆ ಧೈರ್ಯ ಬರ್ತದೆ. ಫೌಂಡೇಶನ್ ಚಲೋ ಇರಬೇಕು. ಫೌಂಡೇಶನ್ ಸರಿ ಇಲ್ಲ, ಮತ್ತೇನು ಬಿಲ್ಡಿಂಗ್ ಮೇಲೆ ಕಟ್ಟಲಿಕ್ಕೆ ಬರುವುದಿಲ್ಲ, ಕೊಲ್ಯಾಪ್ಸ್. ಫೌಂಡೇಶನ್ ಗಟ್ಟಿರ್ಬೇಕು. ಅದಕ್ಕೆ ಫೌಂಡೇಶನ್ ಎಂಥ ಫೌಂಡೇಶನ್? ಇದೇ ಸ್ಪಿರಿಚುವಲ್ ಫೌಂಡೇಶನ್ ಬೇಕು. ಇದು ಗಟ್ಟಿ ಆಯ್ತು ಅಂದ್ರೆ ಬೇಕಾದ ಮಾಡ್ಲಿಕ್ಕೆ ಬರ್ತದೆ ಆಮೇಲೆ ಮುಂದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ದಿ ಗ್ರ್ಯಾಂಡ್ ಸನ್ ಆಫ್ ದಿ ಪಾಂಡವಾಸ್ ವಾಸ್ ಫ್ರಮ್ ಹಿಸ್ ವೆರಿ ಚೈಲ್ಡ್ಹುಡ್, ಸಣ್ಣ ಹುಡುಗಿದ್ದಾಗಿಂದ ಅ ಗ್ರೇಟ್ ಡಿವೋಟಿ ಆಫ್ ದ ಲಾರ್ಡ್. ತಾಯಿ ಗರ್ಭದಲ್ಲಿದ್ದಾಗೆ ಭಗವಂತನ ದರ್ಶನ ಮಾಡಿದ ಮಹಾನುಭಾವ ಪರೀಕ್ಷಿತ. ಅದಕ್ಕೆ ಸವೈ ಭಾಗವತು ರಾಜ ಅನ್ಲಿಕ್ಕತ್ತಾರ, ಬರೀ ರಾಜ ಅಂದಿಲ್ಲ, ಭಾಗವತ ರಾಜ. ಭಾಗವತ ರಾಜಾಗ ಏನಂತಾರೆ? ಭಾಗವತ ಅಂದರೆ ಗ್ರೇಟ್ ಡಿವೋಟಿ ಆಫ್ ದಿ ಲಾರ್ಡ್. ನಿನ್ನೇನು ಹೇಳಿದೆ ಪಾಯಿಂಟ್. ಭಾಗವತ ಅಂದ್ರೆ ಒಂದು ಗ್ರಂಥ ಭಾಗವತ, ಇನ್ನೊಂದು ಭಕ್ತ ಭಾಗವತ. ಭಗವಂತನ ಪರಿಶುದ್ಧ ಭಕ್ತರು, ಅವ್ರಿಗೂ ಭಾಗವತ ಅಂತಾರೆ. ಅದಕ್ಕೆ ಪರೀಕ್ಷಿತ ಒಂದು ಭಾಗವತ ರಾಜ. ಪಾಂಡವೇಯೋ ಮಹಾರಥ, ಅ ಗ್ರೇಟ್ ಡಿವೋಟಿ ಆಫ್ ದ ಲಾರ್ಡ್. Even while playing with dolls, he used to worship Lord Krishna by imitating the worship of the family deity. ಸಣ್ಣ ಹುಡುಗಿದ್ದಾಗ ನೋಡ್ತಿದ್ದ, ಮನೆಯಲ್ಲಿ ಪೂಜೆ ಮಾಡ್ತಿದ್ರು. ನಾನು ಮಾಡ್ತೀನಿ ಅಂಥೇಳಿ ತಾನೂ ಪೂಜೆ ಮಾಡ್ಲಿಕ್ಕತ್ತ. ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಇಮಿಟೇಷನ್ ಮಾಡೋದು ಹ್ಯಾಬಿಟ್ ಇರ್ತದೆ. ಮನೆಯಲ್ಲಿ ಅಮ್ಮ ಅಡುಗೆ ಮಾಡೋದು ನೋಡ್ತಾರೆ, ನಾವು ಮಾಡೋದು ಅಡುಗೆ ಅಂತಾರೆ. ಏನೇನೋ ತೊಗೊಂಡು ಪ್ಲಾಸ್ಟಿಕ್ಕನ್ನು, ಗ್ಯಾಸ್ ಸಿಲಿಂಡರು, ಅದು ಇದು ಎಲ್ಲ ತೊಗೊಂಡು ಆಟ ಆಡ್ಕೋತ ಸೇಮ್ ಅಮ್ಮ ಮಾಡೋದಂಗೆ. ಈಗ ಇನ್ನೊಂದು ಪೂಜೆ ಮಾಡೋದು ನೋಡ್ತಾರೆ, ಅಪ್ಪನ ಪೂಜೆ ಮಾಡೋದು, ಅದು ನೋಡಿ ನಾವು ಮಾಡ್ತೀವಿ ಅಂತಾರೆ. ಮಾಡ್ರಪ್ಪ, ನಾನು ಗಂಟೆ ಬಾರಿಸ್ತೀನಿ, ಪೂಜಾ ಮಾಡು. ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಕೀರ್ತನಲ್ಲಿ. ಇವೆಲ್ಲ ಮೊದಲಿಂದ ಪ್ರೋತ್ಸಾಹ ಕೊಡಬೇಕು. ಸಣ್ಣ ಹುಡುಗರಿಗೆ ಮೊದಲಿಂದ ಇರ್ತದೆ ಆಕರ್ಷಣೆ ಕೃಷ್ಣನ ಕಡೆ, ಅದನ್ನೇ ಅದು ಜೀವಕ್ಕೆ. ಅದನ್ನು ನಾವು ಪ್ರೋತ್ಸಾಹ ಕೊಡಬೇಕು. ಚಲೋ ಭಕ್ತರಾಗಿ ಬಿಡ್ತಾರೆ. ನಾವೇ ಅಲ್ಲೆಲ್ಲ ಕಟ್ ಮಾಡ್ಲಿಕ್ಕೆ ಅಂತ ಬಿಟ್ಟರೆ, ಸುಮ್ಮನೆ ಅದನ್ನ ಯಾಕೆ ಮಾಡುತ್ತೆ, ಇದನ್ನ ಯಾಕೆ ಮಾಡಿ ಎಲ್ಲ ಈ ರೀತಿ ಹೇಳಿ 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 ಬಿಡಿಸಿಬಿಡ್ತಾರೆ. ಕೆಟ್ಟದ್ದಕ್ಕೆ ಹಚ್ಚಲಿಕ್ಕೆ ಹತ್ತು ಬಿಡ್ತಾರೆ. ಚಹಾ ಕುಡಿಸೋದು, ಕಾಫಿ ಕುಡಿಸೋದು, ಇದು ಇನ್ನೂ ಪುಣ್ಯ ಇದೆ, ಚಹಾ ಕಾಫಿ ಕುಡಿಸೋರು. ನನ್ನೊಬ್ಬ ಕ್ಲಾಸ್ಮೇಟ್ ಇದ್ದ, ಫ್ರೆಂಡ್, ಅವ ಹೇಳ್ತಿದ್ದ, ತನ್ನ ಮಗನಿಗೆ ಮೊದಲಿಂದ ಲಿಕರ್ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಸಣ್ಣ ಹುಡುಗಿದ್ದಾಗ ಈಗಿಂದ ಅವನು ಚಲೋ ಅದ, ಸಣ್ಣ ಚಮಚಲೆ ಹಾಕಿ ಏನು ಮಾಡ್ತೀರಿ ನೋಡ್ರಿ, ಎಲ್ಲ ಕೆಟ್ಟದ್ದು ಹಚ್ಚಲಿಕ್ಕೆ ಹತ್ತು ಬಿಡ್ತಾರೆ. ಅದಕ್ಕೆ ಭಾಗವತ ಹೇಳ್ತಾ ಇದೆ, ಇವು 5 ಸ್ಥಾನ ತಗೋಬಾರದು ಅಂತಾರೆ. 5 ಸ್ಥಾನ ತಗೋಬಾರದು. ಯಾವ್ಯಾವ 5 ಸ್ಥಾನ? ಮೊದಲೇದ ಡು ನಾಟ್ ಬಿಕಮ್ ಹಸ್ಬೆಂಡ್, ಗಂಡ ಆಗಬೇಡ್ರಿ ಅನ್ಲಿಕ್ಕಂತಾರೆ. ಯಾಕೆ? ಗಂಡನ ಮೇಲೆ ಹೆಂಡತಿ ಡಿಪೆಂಡೆಂಟ್. ಗಂಡ ಆಗಬೇಡ್ರಿ ಫಸ್ಟ್. ಎರಡನೇದು ಡು ನಾಟ್ ಬಿಕಮ್ ಫಾದರ್, ತಂದೆ ಆಗಬೇಡ್ರಿ. ಮೂರನೇದು ಡು ನಾಟ್ ಬಿಕಮ್ ಮದರ್, ತಾಯಿನೂ ಆಗಬೇಡ್ರಿ ಅನ್ಲಿಕ್ಕಂತಾರೆ. ನಾಲ್ಕನೇದು ಡು ನಾಟ್ ಬಿಕಮ್ ಲೀಡರ್. 5ನೇದು ಡು ನಾಟ್ ಬಿಕಮ್ ಸ್ಪಿರಿಚುವಲ್ ಮಾಸ್ಟರ್.
ವೈದ್ಯ ಸ್ಥಾನ ತಗೋಬಾರ್ದು. ಎಲ್ಲಿವರೆಗೆ ತಗೋಬಾರ್ದು? ಯಾರು ನಮ್ಮ ಮೇಲೆ ಅವಲಂಬಿಸಿರ್ತಾರ ಅವ್ರಿಗೆ ನಾವು ಸರಿಯಾದ ಸನ್ಮಾರ್ಗ ಭಕ್ತಿ ಮಾರ್ಗದಲ್ಲಿ ಪ್ರೋತ್ಸಾಹ ಕೊಟ್ಟು ಮುಂದುವರಿಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗ್ತಿದ್ರೆ ಮಾತ್ರ ಈ 5 ಸ್ಥಾನ ತಗೋಬೋದು. ಗಂಡ ಆಗ್ಬೋದು, ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಲೀಡರ್ ಆಗ್ಬೋದು, ಗುರುನೂ ಆಗ್ಬೋದು. ಮತ್ತು ಇವು ಮಾಡಲಿಕ್ಕೆ ಆಗೋದಿಲ್ಲ. ಇವು ಸ್ಥಾನ ತಗೋಬಾರ್ದು. ದೊಡ್ಡ ಜವಾಬ್ದಾರಿ ಮಕ್ಕಳ ತಂದೆ ತಾಯಿ ಮೇಲೆ ಡಿಪೆಂಡೆಂಟ್. ನಾವು ಕೆಟ್ಟ ಮಾಡ್ಕೋತ ಹೋದ್ರೆ ಅವು ಹಂಗೆ ಮಾಡ್ಕೋತ ಕೆಟ್ಟ ಹೋಗ್ಬಿಡ್ತಾವೆ ಹುಡುಗರು. ನಾವು ಮನೆಯಲ್ಲಿ ಸರಿ ಇದ್ರೆ ಅವು ಮಕ್ಕಳು ಚಲೋ ಮಕ್ಕಳು ತಯಾರಾಗ್ತಾರೆ. ಅದಕ್ಕೆ ಇಲ್ಲಿ ಪರೀಕ್ಷಿತಿನಂಥ ಮಕ್ಕಳು ಬೇಕಪ್ಪ ಅಂತ ನೋಡ್ರಿ. ಇಲ್ಲಿ ಸಣ್ಣ ಹುಡುಗಿದ್ದಾಗ ಏನು ಆಟ ಆಡ್ತಿದ್ದ? ಕೃಷ್ಣ ಕ್ರೀಡಾ ಯಯಾದದಿ. ಆ ಕೃಷ್ಣಂದೇ ಪೂಜಾ ಮಾಡೋದು ಇವೆಲ್ಲ ಮಾಡ್ತಾಯಿತ್ತು. ನೋಡಿ, ತಾಯಿ ಗರ್ಭದಲ್ಲೇ ಭಗವಂತನ ದರ್ಶನ ಆಯಿತು. ಹುಟ್ಟಿದ ಕೂಡಲೇ ಅವನ ಹೆಸರು ವಿಷ್ಣು ರಾಧಾ ಅಂತ ಹೆಸರು ಬಂತು. ಆಮೇಲೆ ಎಲ್ಲ ಕಡೆ ಹುಡುಕ್ತಾ ಇದ್ದಾನ, ಎಲ್ಲಿ ಆ ದಿವ್ಯ ರೂಪ ನಾನು ತಾಯಿ ಗರ್ಭದಲ್ಲಿ ನೋಡಿದ್ದೆ ಎಲ್ಲದ ಅಂತ ಹೊರಗೆ ಹುಡುಕ್ತಾ ಇದ್ದ. ಎಲ್ಲ ಕಡೆ ಹುಡುಕ್ತಾ ಇದ್ದ. ಆದ್ದರಿಂದ ಅವನ ಹೆಸರು ಬಂತು ಪರೀಕ್ಷಿತ. ಎಲ್ಲ ಪರೀಕ್ಷೆ ಮಾಡಿ ನೋಡ್ಲಿಕ್ಕೆ ತಾನು ಎಲ್ಲಿದ್ದಾನ ಕೃಷ್ಣ, ಎಲ್ಲಿದ್ದ ದಿವ್ಯ ರೂಪ ಅಂತ ನೋಡ್ತಾ ಇದ್ದ. ಇನ್ನು ತಾತ್ಪರ್ಯ ನೋಡೋಣ. ಪ್ರಭುಪಾದ ಏನು ತಿಳಿಸ್ತಾರೆ ಇಲ್ಲಿ. In the Bhagavad Gita 6.41, it is stated that even a person who has failed in the proper discharge of yoga practice is given a chance to take birth in the house of devout Brahmana or in the house of rich men like Kshatriya kings or rich merchants. ಯಾವ ಶ್ಲೋಕ ಇದು? 6.41. ಯೋಗ ಭ್ರಷ್ಟ ಸಂಜಾಯತೆ ಶುಚೀನಾಂ ಶ್ರೀಮತಾಂ ಗೇಹೆ. ಯಾರು ಯೋಗದಲ್ಲಿ ಪರಿಪೂರ್ಣತೆ ಪಡೀಲಿಕ್ಕೆ ಆಗುವುದಿಲ್ಲ ಅಂಥವರಿಗೆ ಕೃಷ್ಣ ಏನು ಮಾಡ್ತಾನ? ಡೈರೆಕ್ಟ್ ಅವರಿಗೊಂದು ಚಲೋ ಬ್ರಾಹ್ಮಣ ಮಂತನದಲ್ಲಿ ಜನ್ಮ. ಶುಚಿ ಅಂದರೆ ಬ್ರಾಹ್ಮಣ ಮಂತನದಲ್ಲಿ. ಶ್ರೀಮತ ರಿಚ್ ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿ, ರಾಜರ ಮಂತನದಲ್ಲಿ ಅಥವಾ ದೊಡ್ಡ ದೊಡ್ಡ ಶ್ರೀಮಂತರು, ವ್ಯಾಪಾರಸ್ಥರು, ದೊಡ್ಡ ವ್ಯಾಪಾರ ಅಂಥಲ್ಲಿ ಜನ್ಮ ಕೊಟ್ಟು ಬಿಡ್ತಾನೆ. ಯಾಕಾದಂಥ ಜನ್ಮ? ಎಲ್ಲೇ ಬಿಟ್ಟಿದ್ದೆ ಅಲ್ಲಿಂದ ಮುಂದುವರಿಲಿಕ್ಕೆ ಅನುಕೂಲ ಮಾಡಕ್ಕೆ. ಆದರೆ ಒಂದು ಡೇಂಜರ್ ಅದ. ಬ್ರಾಹ್ಮಣ ಮಂತನದಲ್ಲಿ ಜನ್ಮ ಸಿಕ್ಕವರು ಶ್ರೀಮಂತ ಮಂತನದಲ್ಲಿ ಜನ್ಮ ಸಿಕ್ತ ಕೃಷ್ಣ ಕೊಟ್ಟ, ಅದ್ರ ದುರುಪಯೋಗ ಮಾಡ್ಲಿಕ್ಕೆ ಹತ್ಬಿಡ್ತಾರೆ, ಅಲಕ್ಷ್ಯ ಮಾಡ್ಲಿಕ್ಕೆ ಹತ್ಬಿಡ್ತಾರೆ. ಚಲೋ ಅವಕಾಶ ಮಾಡಿ ಕೊಟ್ಟ ಕೃಷ್ಣ, ಅದರದ್ದು ಲಾಭ ತಗೊಳ್ಳಿಲ್ಲ. ಕೃಷ್ಣ ಏನು ಮಾಡಬೇಕು? ಅದಕ್ಕೆ ಕೊಡೋದು ಕೊಟ್ಟ, ಆದರೆ ದುರುಪಯೋಗ ಮಾಡ್ಲಿಕ್ಕೆ ಅದಕ್ಕೆ is given a chance to take birth in the house of devout Brahmanas or in the house of rich men like Kshatriya kings or rich merchants, Vyaparasthra. But Maharaj Parikshit was more than that, because he had been a great devotee of the Lord since his previous birth, and as such he took his birth in an imperial family of the Kurus and especially that of the Pandavas. ಪರೀಕ್ಷಿತನ ವಿಷಯ ಬಗ್ಗೆ ಪ್ರಭುಪಾದನ ಬರ್ತಾರೆ ಇಲ್ಲಿ. ಇಷ್ಟು ಮಾತ್ರ ಅಲ್ಲ, ಇದಕ್ಕಿಂತ ಜಾಸ್ತಿ. ಯಾಕೆ ಹಿಂದಿನ ಜನ್ಮದಾಗೂ ಪರೀಕ್ಷಿತ ಭಗವಂತನ ಪರಿಶುದ್ಧ ಭಕ್ತಿ ಇದ್ದಿದ್ದಕ್ಕೆ ಪಾಂಡವರ ಕುಲದಲ್ಲಿ ಅವನಿಗೆ ಜನ್ಮ ಸಿಗುವಂಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಕೃಷ್ಣ. So from the very beginning of his childhood, he had the chance to know intimately the devotional service of Lord Krishna in his own family.
ಅದಕ್ಕೊಂದು ಅವಕಾಶ ಮಾಡಿಕೊಡ್ತಾನೆ ಕೃಷ್ಣ. ಎಲ್ಲ ಮೊದಲಿಂದನೇ ಸಿಗಲಿಕ್ಕೆ ಅನುಕೂಲ. ಇವತ್ತು ನಮ್ಮ ಇಸ್ಕಾನ್ನಲ್ಲೇ ನೋಡ್ರಿ, ಭಕ್ತರಿದ್ದಾರೆ, ಮದುವೆ ಮಾಡ್ಕೊಂಡಿರ್ತಾರೆ, ಗಂಡ ಹೆಂಡತಿ, ಅವ್ರಿಗೆ ಮಕ್ಕಳಾಗ್ತಾರೆ. ಈಗ ಆ ಮಕ್ಕಳೆಲ್ಲ ಹೆಂಗಿರ್ತಾವೆ ನೋಡ್ರಿ. ಯಾರೊಬ್ಬ ಹುಡುಗ ನೋಡ್ರಿ, ಭಾಗವತ ಅಂತೇಳಿ ಹುಡುಗ ಬರ್ತಾನೆ ಟಿ ವಿನಾಗ, ಅಲ್ಲಿ ಇಲ್ಲಿ ಎಲ್ಲದ್ರಾಗ ಮಾತಾಡ್ಲಿಕ್ಕತ್ತಾನೆ. ಸಣ್ಣ ಹುಡುಗ ವೃಂದಾವನದಲ್ಲೇ ಇರ್ತಾರೆ. ಅಲ್ಲಿ ಹೋಗಿದ್ದೆ ನಾವು ಒಂದು ಸರಿ, ಲಾಸ್ಟ್ ಟೈಮ್ ಯಾವಾಗ ಒಂದು ಈ ಸರಿ ಅಲ್ಲ, ಅದ್ರ ಹಿಂದಿನ ಸರಿ ಹೋದಾಗ ಅಲ್ಲಿ ಹೋಗಿ ಭೇಟಿಯಾಗಿ ಆ ಹುಡುಗನ ಭೇಟಿಯಾಗಿ ಬಂದು, ಯಾರ್ಯಾರೋ ಡಿವೋಟೀಸ್ ಬಂದವ್ರು ನಮ್ಮ ಜೋಡಿ ನೋಡ್ಬೇಕು ಅನ್ಲಿಕ್ಕತ್ರ. ನಡ್ರಿ ಹಂಗಾರ ಗೋವರ್ಧನ್ ಹತ್ರ ಅಲ್ಲೇನೋ ಒಂದು ಇದು ಗುರುಕುಲದ ಅಲ್ಲೇ ಇರ್ತಾನೆ ಹುಡುಗವ. ಎಲ್ಲ ಫುಲ್ ಟ್ರೈನಿಂಗ್. ಹುಟ್ಟಾಗಿಂದಲೇ ಏಕಾದಶಿ ವ್ರತ. ತಾಯಿ ಗರ್ಭದಲ್ಲಿದ್ದಾಗೂ ಏಕಾದಶಿ ಮಾಡಿದೆ. ಯಾಕಂದ್ರೆ ತಾಯಿ ಡಿವೋಟಿ ಏಕಾದಶಿ ಮಾಡ್ಯಾಳ, ಆ ಮಗುಗೂ ಅಲ್ಲಿ ಏಕಾದಶಿ. ಹುಟ್ಟಿದ ಮೇಲಿಂದು ಏಕಾದಶಿ. ಸ್ವಲ್ಪ ದೊಡ್ಡವರಾದ ಕೂಡಲೇ ಇಮಿಡಿಯೇಟ್ಲಿ ನಿರ್ಜಲ್ ಮಾಡಿಸ್ಲಿಕ್ಕೆ ಬಿಡ್ತಾರೆ ಅವ್ರಿಗೆ. ಇಷ್ಟು ಸಣ್ಣ ಹುಡುಗರಿಗೆ ಯಾಕೆ ಮಾಡಿಸ್ತೀರಿ? ಈಗಿಂದ ಕಲೀಲಿ. ಕೌಮಾರಾಚರೇ ಪ್ರಾಜ್ಞೋ ಧರ್ಮಾನ್ ಭಾಗವತಾನೀಯ ದುರ್ಲಭಂ ಮನುಷ್ಯ ಜನ್ಮ ತದ್ದಪಿಯ ದುರ್ವಂ ಅರ್ಥದಂ. ಪ್ರಹ್ಲಾದರು ಹೇಳಿದ್ದೇನೆ, 5 ವರ್ಷದಿಂದಲೇ ಪ್ರಾರಂಭ ಮಾಡಬೇಕು. ಯಾರಿಗೆ ಅನುಕೂಲದ ಮಾಡಿಸ್ರಿ ಅವ್ರಿಗೆ. ಸ್ಟಾರ್ಟ್. ಕೌಮಾರಾಚರಿತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನೀಯ. ಈ ಭಾಗವತ ಧರ್ಮ ದುರ್ಲಭ ಮನುಷ್ಯ ಜನ್ಮ, ಹಗಲೆಲ್ಲ ಬರುವುದಲ್ಲ ಇದು. ತದ್ದಪಿ ಅದುರ್ವಂ, ದುರ್ಲಭ ಕರೆ ಅದುರ್ವ. ಅದುರ್ವ ಅಂದರೆ ಅನ್ಸರ್ಟನ್, ಯಾವಾಗ ಈ ಜೀವ ಮುಗಿತದ ಗೊತ್ತಿಲ್ಲ. ಅರ್ಥದಂ, ವ್ಯಾಲ್ಯೂಬಲ್ ಲೈಫ್. ಅದಕ್ಕೆ ಯಾವುದೂ ಅಲಕ್ಷ್ಯ ಮಾಡಬಾರದು. ಇಮ್ಮಿಡಿಯೇಟ್ಲಿ ಸ್ಟಾರ್ಟ್. So from the very beginning of his childhood, he had the chance to know intimately the devotional service of Lord Krishna in his own family. ಎಲ್ಲ ಪರಿಶುದ್ಧ ಭಕ್ತರು ಕುಟುಂಬದಲ್ಲೇ ಜನ್ಮ. The Pandavas, all being devotees of the Lord, certainly venerated family. Deities in the royal palace for worship, deities in the royal family for worship. Children who appear in such families, fortunately, generally, imitate such worship of the deities, even in the way of childhood play. By the grace of Lord Sri Krishna, we had the chance of being born in a Vaishnava family, and in our childhood we imitated the worship of Lord Krishna by imitating our father. ಪ್ರಭುಪಾದ ಅವರು ತಮ್ಮದೇ ಒಂದು ಹೇಳಲಿಕ್ಕತ್ತಾರ ಉದಾಹರಣೆ. ಅವರು ಹುಟ್ಟಿದ್ದು ವೈಷ್ಣವ ಮಂತಂದಲ್ಲೇ ಹುಟ್ಟಿದರು. ಗೌರ್ ಮೋಹನ್ ಅವ್ರ ತಂದೆ ಹೆಸರು, ತಾಯಿ ಹೆಸರು ರಜನಿ. ಈಗ ಪ್ರಭುಪಾದ ಸಣ್ಣ ಹುಡುಗರಿದ್ದ ಅವ್ರ ಹೆಸರು ಅಭಯಚರಣ. ಈಗ ಹಾಕ್ತಾರಲ್ಲ AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲಾ ಪ್ರಭುಪಾದ. AC ಅಂದರೆ ಇದೆ, ಅಭಯಚರಣ ಅರವಿಂದ. ಈಗ ಅವರು ಸಣ್ಣ ಹುಡುಗರಿದ್ದಾಗ ಅವರಪ್ಪ ಪೂಜೆ ಮಾಡೋದು ನೋಡ್ತಿದ್ರು. ನೋಡಿ ಹಠ ಹಿಡಿದ್ರ, ನನಗೂ ಕೊಡ್ರಿ ಅಂತ. ಅದು ನಾನು ಪೂಜೆ ಮಾಡ್ತೀನಿ. ಸಣ್ಣ ಹುಡುಗಪ್ಪ, ಎಲ್ಲ ಬರುವುದಿಲ್ಲ, ಬೇಕು ನನಗೆ, ಹಠ ಹಿಡಿದ್ರು. ಆಮೇಲೆ ರಾಧಾಕೃಷ್ಣನ್ ತಂದು ಕೊಟ್ಟರು ವಿಗ್ರಹ. ಅದು ಪ್ರಭುಪಾದವರೇ ಪೂಜೆ ಮಾಡ್ಲಿಕ್ಕೆ ಸಪ್ರೇಟ್, ಅವರಿಗೆ ಒಂದು ಬೇರೆ, ಅದನ್ನು ಪೂಜೆ ಮಾಡ್ಲಿಕ್ಕೆ.
ಇವತ್ತು ಅವೇ ಡಿಟೀಸ್ ರೂಪಾಯಿ ಸಣ್ಣ ಹುಡುಗರಿದ್ದಾಗ ಪೂಜಾ ಮಾಡಿದ್ದು ಇಸ್ಕಾನ್ನಲ್ಲಿ ಕಲ್ಕತ್ತಾ ಅಲ್ಲಿ ಅವ ಡಿಟೀಸ್. ಕೆಲವು ವರ್ಷದಿಂದ ಅಲ್ಲಿ ಹೋದಾಗ ನಾನು ದರ್ಶನ ಮಾಡೀನಿ. ಪ್ರಭುಪಾದ ಸಣ್ಣ ಹುಡುಗರಿದ್ದಾಗ ಪೂಜಾ ಮಾಡಿದ್ದು ಡಿಟೀಸ್ ಇಟ್ಟಾರಲ್ಲೇ ಟೆಂಪಲ್ನಲ್ಲೇ. ವರ್ಷಕ್ಕೆ ನಡೆದ ಬರೀ ಇಟ್ಟಿಲ್ಲ, ಇಟ್ಟಿಲ್ಲಲ್ಲ, ಪೂಜೆ ಮಾಡ್ತಾ ಇದ್ದಾರೆ. ದರ್ಶನ ಮಾಡಬೇಕು ಹೋಗಿ ಕಲ್ಕತ್ತಾ ಟೆಂಪಲಲ್ಲಿ ಅದ. ಆಮೇಲೆ ನೋಡ್ರಿ ಆ ಸಣ್ಣ ಹುಡುಗರಿದ್ದಾಗ ಹಿಂಗೆ ಮಾಡಿ. ಆಮೇಲೆ ಪ್ರಭುಪಾದವ್ರ ತಂದೆ ಗೌರ್ ಮೋಹನ್ ಅವರು ಯಾರು ಮನೆಗೆ ದೊಡ್ಡವ್ರು ಬಂದ್ರೆ, ಹಿರಿಯರು ಬಂದ್ರೆ ಅಭಯಚರಣಕ್ಕೆ ಹೇಳ್ತಿದ್ರು, ನಮಸ್ಕಾರ ಮಾಡಪ್ಪ ಅವರಿಗೆ ಅಂತಿದ್ರು. ಮಕ್ಕಳಿಗೆ ಕಲಿಸ್ಬೇಕಿದನ್ನು, ಬಂದವರಿಗೆ ಬಗ್ಗೆ ನಮಸ್ಕಾರ ಮಾಡಿರಿ, ನಮಸ್ಕಾರ ಮಾಡಿ ಕಲೀರಿ, ಕಲಿಸ್ಬೇಕು. ಎಷ್ಟೋ ಕಡೆ ನೋಡ್ತೀವಿ ಇದು ಸಂಸ್ಕೃತಿನೇ ಇಲ್ಲ. ಅವರು ನಮಸ್ಕಾರ ಮಾಡೋದಿಲ್ಲ, ಮಕ್ಕಳ ಕಡೆಯಿಂದ ಮಾಡಿಸೋದಿಲ್ಲ. ಬರೀ ಹಿಂಗ ಬರ್ರಿ ಏನಾಯ್ತು, ಓ ಹೌದಾ, ಫೋನ್ನಾಗ ಹೇಳ್ತಾ ಇರ್ಬೇಕಾದ್ರೆ ದಂಡವತ್ ಪ್ರಣಾಮ. ಫೋನ್ನಾಗ ದಂಡವತ್. ಆ್ಯಕ್ಚುಲಿ ದಂಡವತ್ ಅಂದ್ರೆ ಕಟ್ಟಿಗೆಗತೆ. ದಂಡ ಅಂದ್ರೆ ಕಟ್ಟಿಗೆ, ಉದ್ದ ಕಟ್ಟಿಗೆ ಹೆಂಗೆ ಬೀಳ್ತದೆ ಆ ರೀತಿ ಗುರುಗಳ ಮುಂದೆ ದಂಡವತ್ ಪ್ರಣಾಮ ಹಾಕಬೇಕು. ಇದು ನಾವು ಮಾಡ್ಲಿಕ್ಕತ್ರ ಅದನ್ನು ನೋಡಿ ಕಲಿತಾರೆ, ಅವರು ಮಾಡ್ತಾರೆ, ಮಾಡಿಸ್ಬೇಕು ಅವ್ರಿಗೆ. ಅದಕ್ಕೆ ಗೌರ್ ಮೋಹನ್ ಹೇಳ್ತಿದ್ರು ಅಭಯಚಾರ ಬಗ್ಗೆ, ನಮಸ್ಕಾರ ಮಾಡಪ್ಪ, ನಮಸ್ಕಾರ ಮಾಡಿ, ನಮಸ್ಕಾರ ಎಲ್ಲರಿಗೂ ಬಂದವರು ನಮಸ್ಕಾರ. ಆಮೇಲೆ ಗೌರ್ ಮೋಹನ್ ಹೇಳ್ತಿದ್ರು, ಈ ಹುಡುಗಿಗೆ ಆಶೀರ್ವಾದ ಮಾಡಿರಿ, ರಾಧಾರಾಣಿ ಮಹಾನ್ ಭಕ್ತ ಆಗಲಿ, ತಂದೆ ರಾಧಾರಾಣಿದು ಭಕ್ತರಾಗಲಿ, ಆಶೀರ್ವಾದ ಮಾಡ್ರಿ. ನೋಡ್ರಿ ಹೆಂಗದ ಸಂಸ್ಕೃತಿ ಇದೆಲ್ಲ ಪರ್ಫೆಕ್ಟ್ ಮೆಥಡ್. ಆಮೇಲೆ ಅವ್ರ ತಂದೆ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ, ಅವರು ಒಂದು ಸಣ್ಣ ವ್ಯಾಪಾರ ಅಂಗಡಿ ಇತ್ತು ಅವ್ರದ್ದು, ಅರ್ಬಿ ಅಂಗಡಿ. ಈಗ ಅರ್ಬಿ ಅಂಗಡಿ ಒಳಗೆ ಅಲ್ಲಿ ಅಂಗಡಿ ಒಳಗೆ ಇಲಿ ಇತ್ತು. ಇಲಿ ರ್ಯಾಟ್ಸ್. ಅವ್ರ ತಂದೆ ಆ ಇಲಿ ಅರ್ಬಿ ಎಲ್ಲ ಕಡಿದು ಬಿಟ್ರೆ ಎಲ್ಲ ನುಕ್ಸಾನ ಆಗಿಬಿಡ್ತದೆ. ಅದಕ್ಕೆ ಅವು ಇಲಿ ಹಿಡಿದು ಹೊರಗೆ ಹಾಕ್ಬೇಕು, ಕೊಲ್ಲಬೇಕು, ರ್ಯಾಟ್ ಪಾಯ್ಸನ್ ಅಂಥವೆಲ್ಲ ಇನ್ನೂ ಮಾಡಲಿಲ್ಲ. ಅವಕ್ಕೆ ಇಲಿಗ ಬೇರೆ ಸಪ್ರೇಟ್ ತಿನ್ಲಿಕ್ಕೆ ಇಟ್ಬಿಡ್ತಿದ್ರು ಅವರು. ಅವು ಹಸಿವಾದ್ರೆ ತಿನ್ನಲಿ ಇದನ್ನು, ಅಂದರೆ ಅರ್ಬಿ ಕಡೆಯಂಗಿಲ್ಲ ನೋಡಿ. ಇಂಥ ಅವರೆಲ್ಲ ವಿಚಾರ ಬರಲಿ, ತಿನ್ಲಿಕ್ಕೆ ಒಂದಿಷ್ಟು ಇಟ್ಟು ಬಿಟ್ಟರೆ ಅವು ಯಾಕೆ ಅರ್ಬಿ ಕಡಿತಾವ, ಕಡೆಯಂಗಿಲ್ಲ. ಇರಲಿ, ಅವರು ಇರೋಲ್ಲ ಇಲಿ ಅಂತ ಹಿಂಗೆ ಈ ರೀತಿ ಅವ್ರ ತಂದೆ. ಆಮೇಲೆ ಒಂದು ದಿವಸ ಅಭಯಚರಣ ಸಣ್ಣ ಹುಡುಗರ್ತ ಕೇಳ್ತಿದ್ರಂತಪ್ಪ, ಇಲ್ಲಿಂದ ಜಗನ್ನಾಥ ಪುರಿ ಎಷ್ಟು ದೂರದ ಕಲ್ಕತ್ತಾದಿಂದ, ಇಷ್ಟು ಟೈಮ್ ಹಿಡಿತದಪ್ಪ ಹೋಗ್ಲಿಕ್ಕಲ್ಲೇ, ರಥಯಾತ್ರೆ ಹೋಗೋಣ ಅಂತ ಗಂಟೆ ಬಿದ್ದರು ಹುಡುಗರು ಅಭಯಚರಣ. ಆಮೇಲೆ ಅವರು ತಂದೆ ಕರ್ಕೊಂಡು ಬಂದರು ರಥಯಾತ್ರೆ, ಜಗನ್ನಾಥಪುರಿ ರಥಯಾತ್ರೆ ನೋಡ್ಲಿಕ್ಕೆ. ನೋಡಿದ್ರು ಕೃಪಾದವರು ಸಣ್ಣ ಹುಡುಗರಿದ್ದಾಗ ಅಭಯಚರಣ ನೋಡಿದ್ರು ರಥ, ಇಂತಿಂಥ ದೊಡ್ಡ ರಥ, 3 ರಥ, ಜಗನ್ನಾಥ ಒಂದು ರಥದಲ್ಲಿ, ಸುಭದ್ರ ಮಧ್ಯದಲ್ಲಿ, ಕಡಿಕ ಬಲದೇವ, ಎಲ್ಲ ರಥ ನೋಡಿ ನನಗೂ ಇಂಥ ಒಂದು ರಥ ಬೇಕು ಅಂದ್ಲಿಕ್ಕೆ. ಇಂಥ ರಥ ಬೇಕು, ಎಲ್ಲಿಂದ ತರಬೇಕು ಅದನ್ನು? ಆಯ್ತು ನಡಿಪ ಹೋಗೋಣ ನಡಿ ಊರಿಗೆ ಅಂತ ಮತ್ತೆ ವಾಪಸ್ ಕರ್ಕೊಂಬಂದ್ರು ಕಲ್ಕತ್ತಾಗ. ಹೊಳೆ ಬಂದಮೇಲೆ ಅಭಯಚರಣ ನನಗೆ ಬೇಕು ರಥ ಬೇಕಂತ ಹಠ ಹಿಡಿದ್ರು. ಹೆಂಗೆ ತರಲಿಪ್ಪ ರಥ, ಹೆಂಗೆ ತರ್ಲಿಕ್ಕೆ ಶಕ್ಯ ಆಗ್ತದೆ, ಆಗೋದಿಲ್ಲ ಅಂತ ಅವ್ರ ತಂದೆ. ಅಷ್ಟರಲ್ಲೇ ಒಬ್ಬರು ಯಾರೊಬ್ಬರು ಹೋಗ್ತಾ ಇದ್ರು, ಏನು ನಡೆದದು ನಿಮ್ಮಿಬ್ಬರ ಒಳಗೆ ಅಂತ ಕೇಳಿ. ಇಲ್ಲ ರಥ ಬೇಕನ್ಲಿಕ್ಕತ್ತಾನ, ಎಲ್ಲಿಂದ ತರಲಿ ರಥ ಅದನ್ನು ಅನ್ಲಿಕ್ಕತ್ತಾನ. ಮಾತಾಜಿ ಹೆಣ್ಣುಮಗಳು ಅವ್ರು ಹೇಳ್ತಾರೆ, ನನ್ನ ಕಡೆ ಒಂದು ರಥ ಅದ ಸಾಣದ, ಅದನ್ನು ತೊಗೊಳ್ರಿ, ಅದನ್ನು ಸ್ವಲ್ಪ ರಿಪೇರಿ ಮಾಡಿಸಿ ಬಣ್ಣ ಗಿಣ್ಣ ಹಚ್ಚಿ ಮಾಡಿಸ್ರಿ.
ಅವ್ರ ತಂದೆ ಅದನ್ನು ತರಿಸಿದ್ರು. ಸ್ವಲ್ಪ ರಿಪೇರಿ ಇತ್ತೆಲ್ಲ ಮಾಡಿಸಿ ಬಣ್ಣ ಹಚ್ಚಿ ಚೊಕ್ಕ ಮಾಡಿ ರಥಯಾತ್ರೆ ಮಾಡಿಸಿದ್ರು. ಪ್ರಭುಪಾದವರು ಸಣ್ಣ ಹುಡುಗರ ಬಾಯಿಚಾರ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದು ಕೀರ್ತನೆ ಮಾಡ್ಕೋತ ರಥಯಾತ್ರೆ ಮಾಡಿಬಿಟ್ಟು. ಯಾರಿಗೆ ಗೊತ್ತು ಮುಂದೆ ಇದೇ ಹುಡುಗ ಅಭಯಚರಣ ವಿಶ್ವದಲ್ಲಿ ಎಲ್ಲ ಕಡೆ ಹೋಗಿ ದೊಡ್ಡ 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 ರಥಯಾತ್ರೆ ಕಂಡಕ್ಟ್ ಮಾಡ್ತಾರಂತ ಯಾರಿಗೆ ಗೊತ್ತಿತ್ತು. ಇವತ್ತು ಎಲ್ಲೆಲ್ಲಿ ಇಸ್ಕಾನ್ ಸೆಂಟರ್ ಅವ ಇನ್ ಆಲ್ ಮೇಜರ್ ಸಿಟೀಸ್ ಆಫ್ ದಿ ವರ್ಲ್ಡ್. ಇಡೀ ಜಗತ್ತಲ್ಲಿ ಎಲ್ಲ ದೊಡ್ಡ ದೊಡ್ಡ ಪಟ್ಟಣ ಏನವ ಎಲ್ಲ ಕಡೆ ಇಸ್ಕಾನ್ ಸೆಂಟರ್ ಅದ. ಹುಬ್ಬಳ್ಳಿಯಲ್ಲಿ ಅದ. ಹುಬ್ಬಳ್ಳಿ ದೊಡ್ಡ ಪಟ್ಟಣ ಇದು ಕರ್ನಾಟಕದಲ್ಲಿ. ಇಲ್ಲಿ ಅದ, ಬ್ಯಾಂಗ್ಳೂರ್ನಾಗ ಅದ, ಎಲ್ಲ ದೊಡ್ಡ ದೊಡ್ಡ ಬೆಳಗಾವ ಯಾವ್ಯಾವ ಊರು ಕೇಳ್ತೀರಿ ಎಲ್ಲ ಊರಾಗದ. ಇವತ್ತು ಕರ್ನಾಟಕದಾಗ ಅಷ್ಟೇ ಅಲ್ಲ, ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ದೊಡ್ಡ ದೊಡ್ಡ ಸಿಟೀಸ್ ಒಳಗೆ ಎಲ್ಲ ಕಡೆ ಇಸ್ಕಾನ್ ಟೆಂಪಲ್. ಎಲ್ಲೆಲ್ಲಿ ಇಸ್ಕಾನ್ ಟೆಂಪಲ್ ಅದ ಅಲ್ಲಿ ರಥಯಾತ್ರೆ ಆಗೇ ಆಗ್ತದೆ. ಆ್ಯನ್ಯುವಲಿ ವರ್ಷಕ್ಕೊಂದ್ಸರಿ ರಥಯಾತ್ರೆ ಆಗೋದೆ. ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸದ್ಯಕ್ಕೆ ಮಾಡ್ತಾ ಇಲ್ಲ ಕೆಲವು ವರ್ಷದಿಂದ. ಯಾಕಂದ್ರೆ ಆ ಪ್ರಾಜೆಕ್ಟ್ ಮುಗಿಬೇಕಂತ ಹೇಳಿ ಆ ಪ್ರಾಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಅದು ಪ್ರಾಜೆಕ್ಟ್ ಇನ್ನೊಂದು ಮೇದಾಗ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಫೇಸ್ ಇನಾಗ್ರೇಷನ್, DT ಇನ್ಸ್ಟಾಲೇಷನು, ಈ ದೊಡ್ಡ ದೊಡ್ಡ ಕಾರ್ಯಕ್ರಮವ ಇನ್ನು ಮುಂದೆ. ಅದಕ್ಕೆ ಪ್ರಭುಪಾದವ್ರು ನೋಡಿ ಸಣ್ಣ ಹುಡುಗರಿದ್ದಾಗ ಮಾಡಿದ್ದು ವಿಶ್ವದಲ್ಲಿ ಎಲ್ಲ ಕಡೆ ರಥಯಾತ್ರೆ ಮಾಡಿಸಿದ್ರು. ಅವರು ತಾವೇ ಮಾಡಿದ್ರು ಎಲ್ಲ. ಇಸ್ಕಾನ್ ಫಸ್ಟ್ ರಥಯಾತ್ರೆ ಎಲ್ಲಾಯಿತು ಸ್ಯಾನ್ ಫ್ರಾನ್ಸಿಸ್ಕೋ. ಆ ರಥಯಾತ್ರೆಗೆ ಮೂಲ ಕಾರಣ ಭಕ್ತರು ಒಬ್ಬರು ಪ್ರಭುಪಾದ ಶಿಷ್ಯಂದ್ರೆ ಜಯಾನಂದ ಪ್ರಭು ಅಂತೇಳಿ. ಅವರು ಆ ರಥ ಚಿತ್ರ ನೋಡಿ ಅಲ್ಲಿ ಕೈಲಿಂದ ರಥ ಮಾಡಿದರು. ಅವರು ತಮ್ಮ ಕೈಲಿಂದ ಅಂದ್ರೆ ಕಾರ್ಪೆಂಟ್ರಿ ವರ್ಕ್ ಮಾಡಿ ರಥ ಮಾಡಿದರು. ಆಮೇಲೆ DTs ಬೇಕಲ್ಲ, ಜಗನ್ನಾಥ್ ಬಲದೇವ್ ಸುಭದ್ರ ಹೆಂಗವ DTs ಎಲ್ಲೋ ಇಂಡಿಯನ್ ಸ್ಟೋರ್ದಾಗ ಏನೋ ಸಿಕ್ಕಲ್ಲ, ಗೊಂಬೆ ಅಂತ ಯಾರೋ ತಂದಾರ. ಇದು ಗೊಂಬೆ ಅಲ್ಲ ಅಂತ ರೂಪಾಯಿ ಹೇಳಿದ್ರು. ಇದು ಜಗನ್ನಾಥ ಬಲದೇವ ಇನ್ನೊಂದಿರ್ಬೇಕು ನೋಡಿ ತುಂಬ ಅಂತ ಅದನ್ನೂ ತರಿಸಿದ್ರು. ಆಮೇಲೆ ಅದರ ಪ್ರಕಾರ ಅದನ್ನು ನೋಡಿ ಆ DT ತಯಾರು ಮಾಡಿದ್ರು. ರಥಯಾತ್ರೆ ಮಾಡಲಿಕ್ಕೆ ರೊಕ್ಕ ಬೇಕಲ್ಲ, ರೊಕ್ಕನೇ ಇಲ್ಲ. ರಥ ರೆಡಿ ಆಯ್ತು, ಜಗನ್ನಾಥ ಬಲದೇವ್ ಸುಭದ್ರ ಆಯ್ತು, ರಥಯಾತ್ರೆಗೆ ರೊಕ್ಕ. ಆವಾಗ ಜಯಾನಂದ ಪ್ರಭು ಅವರಿಗೆ ಇನ್ನೂ ಒಂದು ರೋಗ ಬಂದ್ಬಿಡುತ್ತೆ, ಕ್ಯಾನ್ಸರ್ ಇಂಥ ರೋಗ ಬಂದ್ಬಿಡುತ್ತೆ. ಅವ್ರ ಹತ್ರ ಉಪಚಾರ ಮಾಡ್ಕೊಳ್ಳಿಕ್ಕೆ ರೊಕ್ಕ ಇರಲಿಲ್ಲ. ಅವ್ರು ಹಾಗೆ ಹೋಗ್ಬಿಡ ಅಂದ್ಬಿಟ್ಟು ಅಲಕ್ಷ್ಯ ಮಾಡಿಬಿಟ್ಟಿದ್ರು. ಅವ್ರ ತಂದೆಗೆ ಗೊತ್ತಾದ್ಮೇಲೆ ಅವ್ರ ತಂದೆಯವ್ರು ಬರ್ತಾರ ಜಯಾನಂದ ಪ್ರಭು ಭೇಟಿಯಾಗಿ. ಏನಪ್ಪ ನಿಮ್ಗೆ ಇಂಥ ರೋಗ ಆಗ್ಯದಂತಿಲ್ಲ, ಮತ್ತು ಏನು ಉಪಚಾರ ಮಾಡ್ಕೊಂಡ್ಯಾ? ಇಲ್ಲ, ಏನು ಮಾಡ್ಲಿಕ್ಕಾಗಿಲ್ಲ, ನನಗೆ ರೊಕ್ಕ ಇಲ್ಲ ನನ್ನ ಕಡೆ. ಆಯ್ತು ಹಂಗಾರ ಅಂಥೇಳಿ ದೊಡ್ಡ ಅಮೌಂಟ್ ಚೆಕ್ ಬರೆದು ಕೊಟ್ಟು ಅವ್ರ ತಂದೆ, ಇದು ನಿನ್ನ ಉಪಚಾರಕ್ಕೆ ವಾಪರಿಸ್ಕೊ ಅಂತ ಹೇಳ್ಬಿಟ್ಟು. ಆಯ್ತು, ಚೆಕ್ ಇಸ್ಕೊಂಡು ಅವ್ರ ತಂದೆ ಹೋಗ್ಬಿಟ್ಟು ಆ ಚೆಕ್ ತೊಗೊಂಡು ಸರಳ ಪ್ರಭುಪಾದವ್ರ ಹತ್ರ ಬಂದರು. ಜಯಾನಂದ ಪ್ರಭು ಕೊಟ್ಬಿಡ್ತಾರೆ ಆ ಚೆಕ್ ಪ್ರಭುಪಾದವ್ರ ಕಡೆ. ನೋಡಿದ್ರು ದೊಡ್ಡ ಅಮೌಂಟ್ ಅದ. ಪ್ರಭುಪಾದ ಹೇಳ್ತಾರೆ, ಇದನ್ನು ಕೊಟ್ಟಿದ್ದು ಯಾರಿಗಪ್ಪ? ನಿನಗೆ, ನಿನ್ನ ಉಪಚಾರಕ್ಕೆ ಮಾಡ್ಕೊ ನೀನಂತ. ಇಲ್ಲ, ಇವತ್ತಿಲ್ದ ನಾಳೆ ಹೆಂಗೂ ಸಾಯೋದಲ್ಲ, ಇವತ್ತಿಲ್ದ ನಾಳೆ ಹೋಗು ಸಾಯೋದದ, ಬೇಡ, ಅದನ್ನು ನೀವು ರಥಯಾತ್ರೆಗೆ ವಾಪರಿಸ್ಕೊಂಡ್ಬಿಟ್ರಿ ಅಂದ್ಬಿಟ್ಟು. ಫಸ್ಟ್ ರಥಯಾತ್ರೆ ರಥ ಮಾಡೋದು, DT ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿದ್ದ ಖರ್ಚಿನ ರೊಕ್ಕನೂ ಕೊಟ್ಟಬಿಟ್ರಿ. ಅದಕ್ಕೆ ರೂಪಾಯಿ ಹೇಳ್ತಾರೆ ಜಯಾನಂದ ಪ್ರಭು ಹಿ ಗೇವ್ ಹಿಸ್ ಲೈಫ್ ಫಾರ್ ರಥಯಾತ್ರಾ. ತಮ್ಮ ಜೀವನನೇ ಕೊಟ್ಟಬಿಟ್ರು. ಸ್ವಲ್ಪ ದಿವಸ ಆದಮೇಲೆ ರಥಯಾತ್ರೆ ಆಗಿ ಸ್ವಲ್ಪ ದಿವಸಕ್ಕೆ ಬೆಳಗ್ಗೆ ಮಂಗಳಾರತಿ ಟೈಮ್ನಲ್ಲೇ ಪ್ರಾಣ ಬಿಟ್ಟುಬಿಟ್ರು. ರೂಪಾಯಿ ಹೇಳ್ತಾರೆ ಇಸ್ ಗಾನ್ ಬ್ಯಾಕ್ ಟು ಗಾಡ್ ಇಟ್. ಮತ್ತು ಇವತ್ತು ಎಲ್ಲೆಲ್ಲಿ ಇಸ್ಕಾನ್ ರಥಯಾತ್ರೆ ಆಗ್ತದೆ, ರೂಪಾಯಿ ಹೇಳಿದ ಪ್ರಕಾರ ಒಂದು ಜಯಾನಂದ ಪ್ರಭು ಅವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಆಮೇಲೆ ರಥಯಾತ್ರೆ ಶುರು ಆಗ್ತದೆ. ಎಲ್ಲ ಇಸ್ಕಾನ್ ಟೆಂಪಲಲ್ಲಿ ಮಾಡ್ತಾರೆ, ಈ ಪದ್ಧತಿ ಫಾಲೋ ಮಾಡ್ತಾರೆ. ಈಗ ರೂಪಾದ ಆರ್ಡರ್ ಅದು ಮಾಡಬೇಕಂತೇಳಿ. ಅದಕ್ಕೆ ಪ್ರಭುಪಾದವರು ತಮ್ಮದೇ ಉದಾಹರಣೆ ಕೊಟ್ಟಿರ್ತಾರೆ.
Our Father encouraged us in all respects to observe all functions such as Rath Yatra and Dol Yatra ceremonies, and he used to spend money liberally for distributing prasad to us children and our friends. Our spiritual master, who also took his birth in a Vaishnava family, got all inspiration from his great Vaishnava father, Thakur Bhakti Vinoda. That is the way of all lucky Vaishnava families. The celebrated Mirabai was a staunch devotee of Lord Krishna as the great lifter of Govardhana hill. ಇನ್ನೂ 2 ಉದಾಹರಣೆ ಕೊಟ್ಟಾರೆ ಇಲ್ಲಿ. ಒಂದು ತಮ್ಮ ಗುರುಗಳದ್ದೇ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಅವರು ಹುಟ್ಟಿದ್ದು ವೈಷ್ಣವಂತನ. ಅವ್ರ ತಂದೆ ಯಾರು? ಭಕ್ತಿ ವಿನೋದ್ ಠಾಕೂರ್. ನಮ್ಮ ಪರಂಪರೆಯಲ್ಲಿ ಅವರು ಮಹಾನ್ ಆಚಾರ. ಅವರಿಗೇನಂತಾರೆ? ಪಾಯೋನಿಯರ್ ಆಫ್ ದಿ ಹರಿಕೃಷ್ಣ ಮೂಮೆಂಟ್ ಭಕ್ತಿ ವಿನೋದ್ ಠಾಕೂರ್. ಅವ್ರ ಮಗನಾಗಿ ಅವತರಿಸಿದ್ರು. ಅವರು ಪ್ರಾರ್ಥನೆ ಮಾಡ್ತಿದ್ರು ಕೃಷ್ಣಗೆ, ಜಗನ್ನಾಥಗೆ ಈ ರೀತಿ ಪ್ರಾರ್ಥನೆ ಮಾಡ್ತಿದ್ರು ಅವರು. ನನಗಿಂಥ ಮಗ ನನಗೆ ಕೊಡು, ಯಾರು ಕೃಷ್ಣ ಭಾವನಾಮೃತದ ಪ್ರಚಾರ ಮಾಡ್ತಾರೆ ಅಂಥ ಮಗ ನನಗೆ ಕೊಡು ಅಂತ ಕೇಳ್ತಿದ್ರು. ಮತ್ತು ಇವ್ರು ಹುಟ್ಟಿದ್ರು. ಅವ್ರ ಮೊದಲೇ ಹೆಸರು ಬಿಮಲ ಪ್ರಸಾದ್. ಮುಂದೆ ಅವರಿಗೆಲ್ಲ ಗೌಡಿಯ ಮಠದಿಂದ ಭಕ್ತಿ ಸಿದ್ಧಾಂತ ಅಂತ ಟೈಟಲ್. ರೂಪಾದವ್ರ ಭಕ್ತಿ ವೇದಾಂತ, ಅವ್ರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೆಸರು ಬಂತು. ಈ ರೀತಿ ಅವ್ರ ಗುರುಗಳು ನೋಡ್ರಿ ವೈಷ್ಣವ ಅಂತಂದಲ್ಲಿ ಜನ್ಮ ಎಲ್ಲ ದೊಡ್ಡ ಮಹಾನ್ ಆಚಾರದಾಗ್ಬಿಟ್ರು. ಆಮೇಲೆ ಇನ್ನೊಂದು ಉದಾಹರಣೆ ಮೀರಾಬಾಯಿ ಕೊಟ್ಟಾರೆ ಇಲ್ಲಿ. ಸಣ್ಣ ಹುಡುಗಿದ್ದಾಗ ಕೃಷ್ಣನಲ್ಲಿ ಒಳ್ಳೆಯ ಆಸಕ್ತಿ. ಕೃಷ್ಣನ ಜೊತೆಗೆ ನಾನು ಮದುವೆ ಆಗ್ಬೇಕಂತ ಕೂತ್ಬಿಟ್ಟ. ಅದಕ್ಕೆ ಸ್ಟಾಂಚ್ ಡಿವೋಟಿ ಆಫ್ ಲಾರ್ಡ್ ಕೃಷ್ಣ ಆಸ್ ದಿ ಗ್ರೇಟ್ ಲಿಫ್ಟರ್ ಆಫ್ ಗೋವರ್ಧನ್ ಹಿಲ್, ಗಿರಿಧಾರಿ. ಆಯಿತಾ? ಇನ್ನೊಂದು ಸ್ವಲ್ಪ ಅದ ಓದಿ ಮುಗಿಸೋಣ. ಸ್ವಲ್ಪ ಬ್ರೇಕ್ ಆಯ್ತು ನಡಕ್ಕೆ ನೆಟ್ ಪ್ರಾಬ್ಲಮ್. ಇನ್ನೊಂದು ಸ್ವಲ್ಪ ನೋಡೋಣ. ದ ಲೈಫ್ ಹಿಸ್ಟ್ರಿ ಆಫ್ ಮೆನಿ such devotees is almost the same, because there is always a symmetry between the early lives of all the great devotees of the Lord. According to Jiva Goswami, Maharaj Parikshit must have heard about the childhood pastimes of Lord Krishna at Vrindavan, for he used to imitate the pastimes with his young playmates. According to Sridhara Swami, Maharaj Parikshit used to imitate the worship of the family deity by elderly members. Srila Vishwanath Chakravarti also confirms the viewpoint of Jiva Goswami. So accepting either of them, Maharaj Parikshit was naturally inclined to Lord Krishna from his very childhood. ಈಗಾಗಲೇ ಹೇಳಿದೆ, ತಾಯಿ ಗರ್ಭದಲ್ಲಿ ದರ್ಶನ ಮಾಡಿದವ. ಮುಂದೆ ಈ 7 ದಿವಸ ಮಾತ್ರ ಉಳಿದದ ಪರೀಕ್ಷಿತಿಗೆ. ಶುಕಮುನಿ ಭಾಗವತ ಹೇಳ್ತಾ ಇದ್ದಾರೆ, ಹಿಂದೆ ಕಾಣ್ತಾ ಚಿತ್ರ ನಿಮಗದು. ಅಲ್ಲಿ ಪರೀಕ್ಷಿತ ಹೇಳ್ತಾನ ಶುಕಮುನಿಗೆ, ಈ ರಾಮ ಅವತಾರ, ನರಸಿಂಹ ಅವತಾರ, ಆ ಅವತಾರ, ಈ ಅವತಾರ ಎಲ್ಲ ಸಂಕ್ಷಿಪ್ತಾಗಿ ಹೇಳಿದ್ರಿ, ಏನು ತೊಂದರೆ ಇಲ್ಲ, ಇರಲಿ. ಆದ್ರೆ ಕೃಷ್ಣಂದು ಈ ರೀತಿ ಹೇಳಬೇಡ್ರಿ ಅಂತ. ಕೃಷ್ಣಂದ ಶಾರ್ಟಾಗಿ ಹೇಳಬೇಡ್ರಿ, ವಿಸ್ತಾರವಾಗಿ ಹೇಳ್ರಿ. ಕೃಷ್ಣಂದ ವಿಸ್ತಾರ, ಅದಕ್ಕೆ 10th ಕ್ಯಾಂಟು ಭಾಳ ವಿಸ್ತಾರ, ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ ಶುಕಮುನಿ ಕೃಷ್ಣನ ಬಗ್ಗೆ. ಅದಕ್ಕೆ ಭಾಗವತ ಮತ್ತು ಭಗವದ್ಗೀತಾ 2 ಬಹಳ ಮಹತ್ವದ ಗ್ರಂಥ. ಪ್ರಭುಪಾದ ಹೇಳ್ತಾರೆ, ಭಗವದ್ಗೀತಾ ಸ್ಪೋಕನ್ ಬೈ ಕೃಷ್ಣ, ಭಾಗವತ ಸ್ಪೋಕನ್ ಅಬೌಟ್ ಕೃಷ್ಣ ಆ್ಯಂಡ್ ಅಬೌಟ್ ಇಸ್ ಡಿವೋಟೀಸ್. ಭಕ್ತ ಭಾಗವತರ ಕಥಾನೂ ಬರ್ತದೆ. ಈ ಪರೀಕ್ಷಿತನ ಬಗ್ಗೆ ಬರಲಿಕ್ಕೆ ಭಗವಂತನ ಬಗ್ಗೆ, ಭಗವಂತನ ಶುದ್ಧ ಭಕ್ತರ ಬಗ್ಗೆ ವರ್ಣನೆ ಬರ್ತದೆ. Such
He might have imitated either of the above mentioned activities, and all of them establish his great devotion from his very childhood, a symptom of a ಮಹಾಭಾಗವತ. ಇನ್ನೊಂದು ಕಡೆ ಈ ಶಬ್ದ ಬರ್ತದೆ. ಯಾರ ವಿಷಯಕ? ಪ್ರಹ್ಲಾದನ ವಿಷಯಕ್ಕೆ. ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದಾನೆ. ಈಗ ಆ ದೇವತೆಗಳಿಗೆಲ್ಲ ಯಾವಾಗ ಗೊತ್ತಾಯಿತು ಹಿರಣ್ಯಕಶಿಪು ಇಲ್ಲ ಈಗ, ಯಾಕಂದ್ರೆ ಅವನು ಎದುರಿಸಲಿಕ್ಕೆ ಆಗ್ತಿದ್ದಿಲ್ಲ ಅವರಿಗೆ. ಕಾಡಿಗೆ ಹೋಗಿದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಅದರದ್ದು ಲಾಭ ತಗೊಂಡು ಇಂದ್ರ ಮತ್ತು ಬಾಕಿ ಎಲ್ಲ ದೇವತೆಗಳು ಬಂದು ಆ ಹಿರಣ್ಯಕಶಿಪುನ ಹೆಂಡತಿ ಕಯಾದು ಗರ್ಭಿಣಿ ಇದ್ಲು, ಅವಳ ಕೈ ಹಿಡ್ಕೊಂಡು ಎಳ್ಕೊಂಡು ಒಯ್ಲಿಕ್ಕೆ ಹತ್ತು ಬಿಟ್ರಕ್ಕೆ. ನಾರದರು ಬಂದ್ರಲ್ಲಿ, ಹೇಯ್ ಏನು ಮಾಡ್ತಾ ಇದ್ದೀರಿ ಇದನ್ನ, ಬಿಡಿ ಯಾಕೆನ ಅಂತ. ಈ ರೀತಿ ಒಬ್ಬ ಗರ್ಭಿಣಿ ಹೆಣ್ಮಗಳು ಎಳ್ಕೊಂಡು ಹೋಗೋದು. ಆವಾಗ ಇಂದ್ರ ಎಲ್ಲ ಹೇಳ್ತಾರ, ನಮಗೆ ಒಂದು ಹಿರಣ್ಯಕಶಿಪುನೂ ಸಾಕಾಗಿದೆ, ಇಲ್ಲಿ ತಾಯಿ ಗರ್ಭದಲ್ಲಿ ಇನ್ನೊಬ್ಬ ಹಿರಣ್ಯಕಶಿಪು ಇದ್ದಾನ, ಅವ ಹುಟ್ಟಿದ ಕೂಡಲೇ ಅವನು ಸಾಯಿಸ್ಬಿಡಬೇಕಂತ ನಮ್ಮ ಪ್ಲ್ಯಾನ್. ಮತ್ತೊಂದೇನಿಲ್ಲ, ಹುಟ್ಟಿದ ಕೂಡಲೇ ಅವನು ಸಾಯಿಸ್ಬಿಡು. ಆವಾಗ ನಾರದರು ಹೇಳ್ತಾರ, ಈ ತಾಯಿ ಗರ್ಭದಲ್ಲಿ ಇನ್ನೊಬ್ಬ ಹಿರಣ್ಯಕಶಿಪು ಇಲ್ಲ, ಒಬ್ಬ ಮಹಾಭಾಗವತ ಇದ್ದಾನ ಅಲ್ಲಿ. ಪ್ರಭುಪಾದವರೆಲ್ಲ ಇದನ್ನು ಪ್ರವಚನದಲ್ಲಿ ಹೇಳ್ತಾರೆ, ಅದನ್ನು ಇಂಗ್ಲೀಷ್ ಪ್ರವಚನದಲ್ಲಿ. ನಾರದರ ಕಡೆಯಿಂದ ಈ ರೀತಿ ಕೇಳಿ ಆದಮೇಲೆ, ಈ ತಾಯಿ ಗರ್ಭದಲ್ಲಿ ಒಬ್ಬ ಮಹಾನ್ ಭಾಗವತ ಇದ್ದಾನ ಅಂತ ಕೇಳಿ ಆದಮೇಲೆ ಇಮ್ಮಿಡಿಯೇಟ್ಲಿ ಅವಳ ಬಿಟ್ಬಿಟ್ಟು, ಅಷ್ಟೇ ಅಲ್ಲ ಅವಳಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಹೋಗ್ಬಿಟ್ಟು. ಅರ್ಥ ನಮಸ್ಕಾರ ಹಾಕಿಗಲ್ಲ, ಆ ತಾಯಿ ಗರ್ಭದಲ್ಲಿರುವಂಥ ಮಹಾಭಾಗವತ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಹೋಗ್ಬಿಟ್ಟು. ನೋಡ್ರಿ, ಇದೇ ರೂಪಾದ ಹೇಳ್ತಾರೆ, ಸೂರಿ ಮತ್ತು ಅಸುರರ ಬಗ್ಗೆ ವ್ಯತ್ಯಾಸ. ಅಸುರಿ ಅವ್ರೇನು ಮಾಡ್ತಾರ? ಸಾಧು ಹೇಳಿದ ಮಾತು ನಂಬ್ತಾರೆ. ಅದೇ ಅಸುರರು ಇದ್ದಿದ್ರೆ ನಾರದರ ಚಾಲೆಂಜ್ ಮಾಡ್ತಿದ್ರು, ಏನು ಮಾತಾಡ್ತೀರಿ ನೀವು, ತಾಯಿ ಗರ್ಭದಲ್ಲಿದೆ ನಿಮಗೇನು ಗೊತ್ತಾಗಲ್ಲ, ಚಾಲೆಂಜ್ ಮಾಡ್ತಿದ್ರು. ಅಸುರರಿಗೆ ಶಾಸ್ತ್ರದಲ್ಲಿ ವಿಶ್ವಾಸ ಇಲ್ಲ, ದೇವರಲ್ಲೇ ಇಲ್ಲ ವಿಶ್ವಾಸ, ನಾಸ್ತಿಕರಾಗಿರ್ತಾರೆ, ಭಕ್ತರಲ್ಲಿ ವಿಶ್ವಾಸ ಇಲ್ಲ. ಇವೆಲ್ಲ ಅಸುರಿ ಸ್ವಭಾವ. ಇವರೆಲ್ಲ ದೇವತೆಗಳೆಲ್ಲ. ನಾರದರು ಹೇಳಿದ ಕೂಡ ಇಮ್ಮಿಡಿಯೇಟ್ಲಿ ಬಿಟ್ಟು ಅವಳ. ಇದೇ ಸುರ ಮತ್ತು ಅಸುರರ ಬಗ್ಗೆ ವ್ಯತ್ಯಾಸ ಅಲ್ಲಿ ಪ್ರಭುಪಾದರು ತೋರಿಸ್ಕೊಡ್ತಾರೆ. ಅದಕ್ಕೆ ಪರೀಕ್ಷಿತನು ಪ್ರಹ್ಲಾದ ತಾಯಿ ಗರ್ಭದಲ್ಲಿದ್ದಾಗೆ ಗ್ರೇಟ್ ಡಿವೋಟಿ. ಆಮೇಲೆ ಕಾಯದು ಹೇಳ್ಕೊತಾಳ, ನನ್ನ ಗಡ್ಡ ಹೊಳೆ ಬರುತ್ತಾ, ನಾನು ನಿಮ್ಮ ಆಶ್ರಮದಲ್ಲಿ ನಂಗೆ ಕರ್ಕೊಂಡು ಹೋಗ್ಬಿಟ್ರಿ ಅಂತ. ಆಯ್ತು ಬಾರಮ್ಮ ಕೂಡಿಸು. ಎವ್ರಿ ಡೇ ನಾರದರ ಕಥಾ ಹೇಳ್ತಾ ಇರ್ತಿದ್ರು, ಕೃಷ್ಣ ಕಾನ್ಷಿಯಸ್ನೆಸ್ ಪ್ರೀಚ್ ಮಾಡ್ತಿದ್ರು. ಆ ಕೈಯಾದು ಹಿಡಿಲಿಲ್ಲ, ಅದು ಒಳಗದ ಅಲ್ಲಿ ಕ್ವಾಲಿಫೈಡ್ ಸೋಲ್ ಅದೆಲ್ಲ ಹಿಡ್ಕೊಳ್ಳಿಕ್ಕೆ ಹತ್ಬಿಡ್ತು. ಅದಕ್ಕೆ ಪ್ರಹ್ಲಾದರು ಮಹಾನ್ ಭಕ್ತರು, ಮಹಾಭಾಗವತರು. Such Mahabhagavatas are called Nitya Siddhas, or souls liberated from birth. But there are also others who may not be liberated from birth, but who develop a tendency for devotional service by association, and they are called Sadhana Siddhas. There is no difference between the two in the ultimate sense issue. And so the conclusion is that everyone can become a sadhana siddha, a devotee of the Lord, simply by association with the pure devotees. The concrete example is our great spiritual master, Sri Narada Muni. Narada Muni ಬಗ್ಗೆ ಹೇಳಲಿಕ್ಕೆ. In his previous life, he was simply a boy of a maid servant, but through association with great devotees, he became a devotee of the Lord of his own standard, unique in the history of devotional service.
ನಾರದ್ರ ಬಗ್ಗೆನೂ ಬರೆದು ಬಿಟ್ಟಾರೆ ಇಲ್ಲಿ ಪ್ರಭುಪಾದರು. ಈಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಅಲ್ಲಿ ಮುಗಿಸ್ಬಿಡೋಣಂತ. ಆಮೇಲೆ ನಿತ್ಯ ಸಿದ್ಧರು ಇವರೆಲ್ಲ ಪ್ರಹ್ಲಾದರಾಗಲಿ, ಪರೀಕ್ಷಿತರಾಗಲಿ, ಪ್ರಭುಪಾದರು, ಮಧ್ವಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು ಎಲ್ಲ ಮಹಾನ್ ಮಹಾನ್ ಆಚಾರ್ಯರು ಬರ್ತಾರೆ ಇಲ್ಲಿ. ಅವರೆಲ್ಲ ನಿತ್ಯ ಸಿದ್ಧರೇ ಅವರು. ಇದಕ್ಕೆ ಉದಾಹರಣೆ, ಸಮುದ್ರ ಒಳಗೆ ಮೀನ ಇರ್ತವೆ. ಅದರಲ್ಲಿ 4 ಥರದ ಮೀನ ಅಂತ. ಒಂದು ಫಸ್ಟ್ ವೆರೈಟಿ ಮೀನ ಏನದ, ಆ ಫಿಶರ್ ಮ್ಯಾನ್ ಮೀನ ಹಿಡಿಯೋರ್ದು ನೆಟ್ ಏನು ಹಾಕಿರ್ತಾರೆ, ನೆಟ್ ಹಾಕ್ತಾರೆ ಮೀನ ಹಿಡೀಲಿ, ಅದರಲ್ಲಿ ಸಿಕ್ಕ ಬೀಳಂಗಿಲ್ಲ ಇದಾವೆ, ಸಿಕ್ಕ ಬೀಳೋದು. ಎರಡನೇದು ಸಿಕ್ಕ ಬೀಳ್ತದೆ, 6 ಕಷ್ಟಪಟ್ಟು ಹೊರಗೆ ಬರ್ತದೆ. ಮೂರನೇದು ಸಿಕ್ಕ ಬೀಳ್ತದೆ, ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ, ಆಗೋದಿಲ್ಲ, ಅಲ್ಲೇ ಕೂತು ಬಿಡ್ತದೆ. ಪ್ರಯತ್ನ ಮಾಡ್ತದೆ, ಆಗ್ತಾ ಇಲ್ಲ. ಮತ್ತು 4ನೇದು ನೆಟ್ಟಿನಾಗ ಸಿಕ್ಕಿದ್ದೇ ಗೊತ್ತಿಲ್ಲ, ಅದಕ್ಕೆ ತೆಗೆದು ಹೊರಗೆ ಒಗದ ಮೇಲೆ ಸತ್ತು ಹೋಗ್ಬಿಡ್ತದೆ. 4 ಥರ. ಅದರಂಗ ಜೀವದಲ್ಲಿ 4 ಥರ. ಒಂದು ನಿತ್ಯ ಸಿದ್ಧ, ಈಗ ಹೇಳಿದೆ, ಆ ನೆಟ್ಟದಾಗ ಸಿಕ್ಕ ಬೀಳಂಗಿಲ್ಲ. ಇವರೆಲ್ಲ ಆಚಾರದ ಮಾಯಾದಲ್ಲಿ ಬರುವುದಿಲ್ಲೇ ಇಲ್ಲ, ಅವರು ನಿತ್ಯ ಸಿದ್ಧರೇ ಅವರು. ಎರಡನೇದು ಸಾಧನ ಸಿದ್ಧರು, ಸಿಕ್ಕ ಬಿದ್ದಿರ್ತಾರ ನೆಟ್ಟದಲ್ಲಿ, ಮೀನ ಸಿಕ್ಕ ಬಿದ್ದು ಬಿಡ್ತು, ಕಷ್ಟಪಟ್ಟು ಹೊರಗೆ ಬರ್ತಾರೆ. ಸಾಧನ ಸಿದ್ಧರು, ಸಾಧನ ಮಾಡಿ ಸಿದ್ಧರಾಗಿಬಿಡ್ತಾರೆ. ಅದು ಅಲ್ಟಿಮೇಟ್ ಇಶ್ಯೂನಲ್ಲಿ ಎರಡು ಏನು ಒಂದೇ ಅಂತಾರೆ. ಸಾಧನ ಸಿದ್ಧರು, ನಿತ್ಯ ಸಿದ್ಧರು, ಪರ್ಫೆಕ್ಟ್ ಆದರು. ಈ ಸಾಧನ ಸಿದ್ಧರು ಆಗೋದು ಸರಳದ, ಸ್ಟ್ರಾಂಗ್ ಸಾಧನ ಬೇಕು, ಅವಾಗ ಆಗ್ಲಿಕ್ಕೆ ಶಕ್ಯ ಅದ. ಈಗ 3ನೇದೇನದ, ನೆಟ್ಟದಾಗ ಸಿಕ್ಕ ಬಿದ್ದದ, ಹೊರ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದ, ಆಗ್ತಾ ಇಲ್ಲ ಬಿಟ್ರಿಪ್ಪ, ಮತ್ತು ಮಾಯ ಎಳಿಲಿಕ್ಕತ್ತದ, ಮತ್ತೆ ಆಗ್ತಾ ಇಲ್ಲ. ಇವೆಲ್ಲ ಜಾಸ್ತಿ ಎಲ್ಲ ಇದ್ರಾಗ ಬರ್ತಾರೆ, ಪ್ರಯತ್ನ ಮಾಡ್ಲಿಕ್ಕತ್ತಾರ, ಹೊರಗೆ ಬರ್ತಾ ಇಲ್ಲ, ಮಾಯಾ ಬಿಡವಲ್ತಲ್ರಿಪ್ಪ, ಆಗವಲ್ತು. ಇಂಥವ್ರಿಗೆ ಏನಾರು ಹೋಪ್ ಅದ ಏನದು, ಕೃಪಾಸಿದ್ಧರಾಗ್ಬೋದು. 3ನೇದು ಕೃಪಾಸಿದ್ಧರಾಗ್ಲಿಕ್ಕೆ ಬರ್ತದೆ. ಈಗ ನಾವೆಲ್ಲ ಹೆಚ್ಚು ಕಡಿಮೆ ಇದ್ರಾಗಿರ್ಬೋದು, ಏನೇನೋ ಪ್ರಯತ್ನ ಮಾಡ್ತಿರ್ತೀವಿ, ಮತ್ತೇನೋ ಪ್ರಾಬ್ಲಮ್, ಮತ್ತೆ ಈ ಶರೀರ ನಾನು ಅಂತ ವಿಚಾರಿಸ್ತೀವಿ. ಸಾಧನ ಸಿದ್ಧ ಆಗ್ಲಿಕ್ಕೆ ಪ್ರಯತ್ನ ಮಾಡಿ ಭಕ್ತರ ಸಂಘದಲ್ಲಿ ಹೋಗಿ ಟ್ರೈ ಮಾಡ್ಕೋತ ಇರಬೇಕು, ಬಿಡೋಂಗಿಲ್ಲ. ನಮ್ಮ ಪ್ರಯತ್ನ ಮಾಡುವುದನ್ನು ನೋಡಿ 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 ಗುರುಗಳು ಕೃಪಾ ತೋರಿಸ್ತಾರೆ. ಸಾಧನ ಕೃಪಾಸಿದ್ಧರು ಮಾಡ್ಲಿಕ್ಕೆ ಬರ್ತದೆ. ಈ ಎಕ್ಸಾಮಿನೇಷನಲ್ಲಿ ಹೋಗಿ ಹುಡುಗ ಬರ್ದಾನ, ಪರೀಕ್ಷಾ ಬರ್ದಾನ, 32 ಮಾರ್ಕ್ಸ್ ಬಿದ್ದದ ಅವನಿಗೆ, ಇನ್ನೊಂದು 3 ಮಾರ್ಕ್ ಕಡಿಮೆ ಬಿದ್ದ, ಫೇಲ್ ಆಗ್ತದೆ ಹುಡುಗ. ಈಗ ಅದು ಆಯ್ತಂಗಾರೆ ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೆ ಅವ್ರಿಗೆ ಅಥಾರಿಟಿ ಇರ್ತದೆ, ಕರೆಕ್ಷನ್ ಮಾಡೋದು. 4-5 ಮಾರ್ಕ್ಸ್ ತನಕ ಕೊಡ್ಬೋದು. ಆಲ್ ರೈಟ್, 35 ಮಾಡಿ ಪಾಸ್ ಮಾಡಿಬಿಡ್ತಾರೆ. ಹಂಗೆ ನಾವು ಪ್ರಯತ್ನ ಮಾಡಬೇಕು. ಯಾರು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಗುರು ಕೃಷ್ಣ ನೋಡ್ಲಿಕ್ಕತ್ತಾರೆ, ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಪ್ರಯತ್ನ ಮಾಡ್ಲಿಕ್ಕತ್ತಾನಪ್ಪ ಇವ, ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಮಾಯಾ ಪ್ರಭಾವದಿಂದ. ಪ್ರತಿ ದಿವಸ ತನ್ನ ಸಾಧನ ಎಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವರಿಗೆ ಗುರುಗಳು ಕೃಪಾ ಕೊಟ್ಟು ಕೃಪಾಸಿದ್ಧರಾಗ್ಲಿಕ್ಕೆ ಬರ್ತದೆ. 3ನೇದು. 4ನೇದು ನಿತ್ಯಬದ್ಧ. ಮೀನ ನೀರಾಗಿ ಮೆಟ್ಟದ ಸಿಕ್ಕಿದ್ದೇ ಗೊತ್ತಿಲ್ಲ, ತೆಗೆದು ಮೇಲೆ ಸತ್ತು. ಹಂಗೆ ಬಹಳಷ್ಟು ಜೀವ ಹಂಗೆ ಇರ್ತಾವೆ. ಪಶು ಪಕ್ಷಿ ಇವು ಎಲ್ಲ ಅಂಥದ್ದೇ ಉತ್ತ ಇಲ್ಲ. ನೆಟ್ಟು ಮಾಯ ಆಗಿ ಏನೂ ತಿಳಿಯಂಗಿಲ್ಲ, ಸತ್ತು ಬೀಳ್ತದೆ. ಆಮೇಲೆ ಮತ್ತೆ ಹೋಗ್ಬಾರ್ದು. ಮತ್ತು ಮನುಷ್ಯ ಜನ್ಮ ಬಂದ ಮೇಲೆ ಇವೆಲ್ಲ ಎಚ್ಚರ ಬರ್ತದೆ. ನಾರದ್ರ ಬಗ್ಗೆನೂ ಪ್ರಭುಪಾದ ಹೇಳಿಕತ್ತಾರೆ. ಹಿಂದಿನ ಜನ್ಮದಲ್ಲಿ ಅವರು ಯಾರು ದಾಸಿ ಪುತ್ರರಾಗಿದ್ದರು. ಚತುರ್ಮಾಸದಲ್ಲಿ ಕೆಲವು ಎಲ್ಲ ದೊಡ್ಡ ದೊಡ್ಡ ಮಹಾನ್ ಆಚಾರ್ಯರು ಬಂದಿದ್ರು, ಅಲ್ಲಿ ಸಂತರು. ಅವರು ಸೇವೆ ಮಾಡ್ತಾ ಇದ್ರು. ಆ ಹೆಣ್ಮಗಳು ಎಲ್ಲ ಬಂದು ಬಾಂಡೆ ತೊಳೆದು ಏನೇನೋ ಮಾಡ್ತಾ ಇದ್ರು ಸೇವೆ.
ಈ ಹುಡುಗ ಇರ್ತೀವಿ, ಒಬ್ಬನೇ ಮಗ ಹುಡುಗ, ತಾಯಿ ಜೊತೆಗೆ ಬರ್ತಿದ್ದ ಸಣ್ಣ ಹುಡುಗ, ನೋಡ್ತಿದ್ದ ಅವ್ರನ್ನ, ಕೇಳ್ತಿದ್ದ ಅವ್ರೇನು ಹೇಳಲಿಕ್ಕತ್ತಾರ, ಏನು ಮಾಡ್ಲಿಕ್ಕತ್ತಾರ ನೋಡ್ಕೋತ ಇದ್ದ ಹುಡುಗ. ಅವ್ರ ಸಂಘ ಪಡೆದು ಮತ್ತು ಅಷ್ಟೇ ಅಲ್ಲ, ಅವರೆಲ್ಲ ತಿಂದು ಬಿಟ್ಟಿದ್ದು ಅವ್ರ ಪರ್ಮಿಷನ್ ಕೇಳಿ ತೊಗೊಂಡಂತ. ಅವ್ರು ತಿಂದು ಬಿಟ್ಟಿದ್ದ, ತೊಗೊಳ್ಳೇನ್ರಿ ಪ್ರಸಾದ ಇದನ್ನು ತಗೋಪ ಅಂತ ಹೇಳಿದ್ರು. ಅಯ್ಯೋ, ಅದೇ ಪಾವರ ಶುದ್ಧ ಭಕ್ತರು ತಿಂದು ಬಿಟ್ಟಿದ್ದು ತೊಗೊಂಡ್ರೆ ಅದರ ಇಫೆಕ್ಟ್ ನಮ್ಮ ಮೇಲೆ ಬರ್ತದೆ. ಯಾರ್ಯಾರ್ದು ತೊಗೊಂಡು ತಿನ್ಬೇಡ್ರಿ, ಮತ್ತು ಅದೆಲ್ಲ ಏನು ಪ್ರಯೋಜನ ಇಲ್ಲ. ಅದು ಶುದ್ಧ ಭಕ್ತರು ಅವಾಗ ಇಫೆಕ್ಟ್ ಬರ್ತದೆ. ಅದು ಅವ್ರು ತಿಂದಿದ್ದ ಪ್ರಸಾದ ತೊಗೊಂಡು ತಿಂದ ಮುಂದಿನ ಜನ್ಮದಲ್ಲಿ ಅದೇ ಹುಡುಗನೇ ನಾರದರಾಗಿ ಅವತಾರ ಆಯಿತು. ಇನ್ನು ನಾಳೆ ರವಿವಾರದ ಅಲ್ಲಿ ಟೈಮ್ ಹೆಂಗೆ ಸಿಗ್ತದೆ ನೋಡಿ.